ಇವತ್ತಿನ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇವಿ. ಈಗಾಗಲೇ ತಿಳಿಸಿದಂತೆ ಕಾರ್ಗಿಲ್ ಎನ್ನುವ ಒಂದು ಜಾಗದಲ್ಲಿ ಯುದ್ಧ ನಡೆದು ಭಾರತ ವಿಜಯವಾಗಿ ಇವತ್ತಿಗೆ 25 ವರ್ಷ ತುಂಬತ್ತೆ. ಅಂದ್ರೆ ತುಂಬಾ ಒಂದು ಮಹತ್ವಪೂರ್ಣವಾದಂತ ದಿನ ಇವತ್ತು. ತುಂಬಾ ಹೆಮ್ಮೆ ಪಡ್ತಕ್ಕಂತ, ಜೊತೆಗೆ ನಮ್ಮ ಭೂಭಾಗವನ್ನ ಉಳಿಸ್ಲಿಕ್ಕಾಗಿ ಪ್ರಾಣ ಪಣಕ್ಕಿಟ್ಟು ನಿರ್ಭಯದಿಂದ ಹೋರಾಟ ಮಾಡಿದಂತಹ ಯೋಧರನ್ನ, ಬಲಿದಾನಗೊಂಡಂತ ಯೋಧರನ್ನ ನೆನಪಿಸ್ಕೊಳ್ತಕ್ಕಂತಹ ಒಂದು ಸಂದರ್ಭ. ಯಾಕಂದ್ರೆ 25 ವರ್ಷ ದಾಟಿರ್ತಕ್ಕಂಥ 25 ವರ್ಷದ ಒಳಗಿನ ಯುವ ಪೀಳಿಗೆ ಈ ಯುದ್ಧ ನಡೆದಾಗ ಹುಟ್ಟೇ ಇರಲಿಲ್ಲ. ಒಂದಷ್ಟು ಕೇಳಿ ಗೊತ್ತಿರ್ಬೋದು. ಹಾಗಾಗಿ ಒಟ್ಟು ಇದರ ಹಿನ್ನೆಲೆ, ಇದೇನೇನಾಯ್ತು ಅಂತ ಇವತ್ತಿನ ಅವಧಿಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ನಮ್ಮ ದೇಶದ ಇತಿಹಾಸದಲ್ಲಿ 90ರ ದಶಕದಲ್ಲಿ 3 ವರ್ಷ ದಿನಗಳು ತುಂಬಾ ಒಂದು ಪ್ರಮುಖವಾದಂತ ಮೈಲಿಗಲ್ಲು. 3ಕ್ಕೂ ಅದರದ್ದೇ ಆದಂತಹ ಒಂದು ವಿಶೇಷವಾದಂತಹ ಮಹತ್ವ ಇದೆ. ಭಾರತದ ಒಂದು ಆಧುನಿಕ ಭಾರತದ ಇತಿಹಾಸದಲ್ಲಿ ಒಂದು ಬಹಳ ನಮಗೆ ಒಂದು ತಿರುವು ಕೊಟ್ಟಿರ್ತಕ್ಕಂಥ ಒಂದು ಘಟ್ಟಗಳು. ಆ 3 ಈ 90ರ ದಶಕದಲ್ಲಿ ನಡೆದಿದೆ. ಮೊದಲನೇದು 1992ನೇ ಇಸ್ವಿಯಲ್ಲಿ ಡಿಸೆಂಬರ್ 6ನೇ ತಾರೀಕು ಅಯೋಧ್ಯೆಯಲ್ಲಿ ಸುಮಾರು 5 ಶತಮಾನಗಳ ಕಾಲ ಹಳೆಯ ಒಂದು ಕಳಂಕ ಬಾಬ್ರಿ ಕಟ್ಟಡ ಅದು ಧರಾಶಾಯಿ ಆದಂತಹ ದಿನ. ಇಡೀ ಹಿಂದೂ ಸಮಾಜ ಒಂದು ರೀತಿ ಒಕ್ಕೊರಲಿನಿಂದ ಎದ್ದು ಜೈ ಶ್ರೀರಾಮ್ ಅಂತ ಕೂಗಿದಂತಹ ಒಂದು ಇಡೀ ಜಗತ್ತಿನ ಗಮನ ಸೆಳೆದಂತ ಒಂದು ಸಂದರ್ಭ 92ನೇ ಇಸ್ವಿಯ ಆ ಒಂದು ಘಟನೆ. ಎರಡನೇದು 1998ನೇ ಇಸ್ವಿ ಮೇ ತಿಂಗಳಲ್ಲಿ ಭಾರತ ಅಣು ಪರೀಕ್ಷೆಯನ್ನ ಮಾಡಿತು. ನ್ಯೂಕ್ಲಿಯರ್ ಟೆಸ್ಟ್. ರಾಜಸ್ಥಾನದ ಪೋಖ್ರಾನ್ ಅನ್ನುವ ಜಾಗದಲ್ಲಿ ಒಂದು ನ್ಯೂಕ್ಲಿಯರ್ ಟೆಸ್ಟ್ ಮಾಡ್ತು. ಅದು ಇಡೀ ಜಗತ್ತಿಗೆ ಭಾರತದ ತಾಕತ್ತನ್ನ ಪರಿಚಯ ಮಾಡಿಸಿದಂತ ಒಂದು ಸಂದರ್ಭ. ತಂತ್ರಜ್ಞಾನದಲ್ಲಿ, ವಿಜ್ಞಾನ ಕ್ಷೇತ್ರದಲ್ಲಿ ಭಾರತದ ಒಂದು ತಾಕತ್ತು, ಸಾಮರ್ಥ್ಯ ಎಷ್ಟಿದೆ ಅಂತ ಭಾರತೀಯರಿಗೂ ಅನೇಕರಿಗೆ ವಿಶ್ವಾಸ ಇರಲಿಲ್ಲ. ಜಗತ್ತಿನ ಗಮನ ಅಂತೂ ಸೆಳೆದಂತಹ ಒಂದು ವಿಶೇಷ ಘಟ್ಟ 98ನೇ ಇಸ್ವಿ ಮೇ 11 ಮತ್ತೆ 13 2 ದಿನಗಳಲ್ಲಿ ಈ ಪರೀಕ್ಷೆ ನಡೀತು, ಅಣು ಪರೀಕ್ಷೆ. ಇನ್ನು 3ನೇ ಒಂದು ಘಟ್ಟ ಅಂತ ಹೇಳಿದ್ರೆ ಈ ಕಾರ್ಗಿಲ್ ಕದನ. ಅದು ಇದನ್ನ ನಡೆದು 1 ವರ್ಷಕ್ಕೆ, ಅಂದ್ರೆ 99ನೇ ಇಸ್ವಿ ಮೇ ತಿಂಗಳಿಂದ ನಡೆದಂತ ಒಂದು ಯುದ್ಧ. ಈ 3 ಸಂಗತಿಗಳು ನಮ್ಮ ದೇಶದ ಇತಿಹಾಸದಲ್ಲಿ ಒಂದು ಬಹಳ ಪ್ರಮುಖವಾದಂತಹ ಘಟ್ಟ. ಈ 98ನೇ ಇಸ್ವಿಯಲ್ಲಿ ಏನು ಅಣು ಪರೀಕ್ಷೆ ಅಂತ ನಾ ಹೇಳಿದೆ, ಅದು ಎಷ್ಟು ಚೆನ್ನಾಗಿ ಅದನ್ನ ಯೋಜನೆ ಮಾಡಿದ್ರು ಅಂತ ಹೇಳಿದ್ರೆ, ಆಗಿನ ಪ್ರಧಾನಮಂತ್ರಿಗಳಾಗಿದ್ದಂತಹ ಅಟಲ್ ಬಿಹಾರಿ ವಾಜಪೇಯಿ ಹಾಗೂ ಈ ಒಟ್ಟು ಅಣು ಪರೀಕ್ಷೆಯ ಜವಾಬ್ದಾರಿಯನ್ನ ಅತ್ಯಂತ ರಹಸ್ಯವಾಗಿ ನಿರ್ವಹಿಸಿದಂತಹ ಅಬ್ದುಲ್ ಕಲಾಂ ಅವರು. ಅಮೆರಿಕ ಇಡೀ ಜಗತ್ತಿನ ಮೇಲೆ ಒಂದು ಕಣ್ಣಿಟ್ಟಿರುತ್ತೆ. ಅದರ ಸ್ಯಾಟಲೈಟ್ಗಳು ಅದು ನಿರಂತರವಾಗಿ ಇಡೀ ಜಗತ್ತಿನ ಆಗು ಹೋಗಿನ ಬಗ್ಗೆ ತನ್ನ ಒಂದು ಗಮನ ಇರಬೇಕು, ತನಗೆ ಗೊತ್ತಿಲ್ಲದೆ ಏನೂ ಆಗ್ಬಾರ್ದು ಅನ್ನುವ ಒಂದು ರೀತಿ ಮದದಿಂದ ಆ ರೀತಿಯ ಒಂದು ಸ್ಯಾಟಲೈಟ್ಗಳನ್ನಿಟ್ಟಿದೆ. ಅಂತಹ ಒಂದು ಸ್ಯಾಟಲೈಟ್ ನ ಕಣ್ ತಪ್ಪಿಸಿ ಭಾರತ ಒಂದು ಈ ಪರೀಕ್ಷೆಯ ತಯಾರಿ ಅನೇಕ ತಿಂಗಳುಗಳಿಂದ ನಡೆದು ಅದಾದ್ಮೇಲೆ ಆ ಪರೀಕ್ಷೆ ಕೂಡ ಯಶಸ್ವಿಯಾಗಿ ಆಯ್ತು. ತುಂಬಾ ಸಿಟ್ಟು ಬರುತ್ತೆ ಅಮೆರಿಕಾಗೆ.
ಅಮೆರಿಕ ಭಾರತಕ್ಕೆ ಅನೇಕ ರೀತಿಯಲ್ಲಿ ನಿರ್ಬಂಧಗಳನ್ನು ಹಾಕತ್ತೆ. ಇದು 98ನೇ ಇಸ್ವಿ ಮೇ ತಿಂಗಳಲ್ಲಿ ನಡೆಯುತ್ತೆ. ನಮ್ಮ ಪಕ್ಕದ ಪಾಕಿಸ್ತಾನಕ್ಕೆ ಅದು ಕೂಡ ತಯಾರಿ ಮಾಡಿರುತ್ತೆ. ಆದ್ರೆ ಭಾರತ ಯಾವಾಗ ಮಾಡುತ್ತೆ ಅದಕ್ಕೆ ಮತ್ತಷ್ಟು ಒಂದು ರೀತಿಯ ಏನು ಹೊಟ್ಟೆ ಕಿಚ್ಚು ಅಂತಾರಲ್ಲ, ಆ ರೀತಿಯ ಕಾರಣಕ್ಕಾಗಿ ಅದೇ ತಿಂಗಳು ಮೇ ತಿಂಗಳಲ್ಲಿ ಪ್ರಾರಂಭದಲ್ಲಿ ನಾವು ಮಾಡಿದ್ರೆ ಮೇ ತಿಂಗಳ ಕಡೆ ಭಾಗದಲ್ಲಿ ಬಲೂಚಿಸ್ತಾನ್ನಲ್ಲಿ ಪಾಕಿಸ್ತಾನ ಕೂಡ ಅಣು ಪರೀಕ್ಷೆಯನ್ನ ಮಾಡುತ್ತೆ. ಭಾರತದಷ್ಟು ದೊಡ್ಡ ಪ್ರಮಾಣ ಅಲ್ಲ, ಆದ್ರೂ ಕೂಡ ನಾವು ಅಣುಶಕ್ತಿಯನ್ನ ಪ್ರಯೋಗ ಮಾಡಬಲ್ಲೆವು ಅಂತ ತೋರಿಸ್ಕೊಡತ್ತೆ ಜಗತ್ತಿಗೆ. ಒಂದ್ ರೀತಿ ಹೇಗಿತ್ತು ಇಡೀ ಜಗತ್ತಿನ ಪರಿಸ್ಥಿತಿ ಅಂದ್ರೆ, ಎರಡು ಪಕ್ಕದ ದೇಶಗಳು, ಎರಡು ಫ್ರೆಂಡ್ಲಿ ನೇಬರ್ಸ್ ಅಲ್ಲ, ಅದು ಸ್ನೇಹಿ ರಾಷ್ಟ್ರಗಳಲ್ಲ, ಆದ್ರೆ ಇಬ್ರು ಅಣುಶಕ್ತಿಯನ್ನ ಒಂದು ತಯಾರು ಮಾಡ್ಕೊಂಡಿ ಅಂತ ಹೇಳಿದ್ರೆ ಒಂದ್ ರೀತಿ ಎಲ್ಲಾ ಕಡೆ ಆತಂಕ ಬರುತ್ತೆ. ಏನಾಗ್ಬಿಡತ್ತೆ, ಯಾಕೆಂದ್ರೆ ಯಾವಾಗ ನ್ಯೂಕ್ಲಿಯರ್ ಬಾಂಬ್ ಅನ್ನ ಏನಾರು ಹಾಕಿದ್ರೆ ಇಡೀ ಜಗತ್ತಿಗೆ ಅದರ ಒಂದು ಅಪಾಯ ಕಾದಿದೆ. ಇಡೀ ಜಗತ್ತು ಚಿಂತಿತವಾಗಿರುತ್ತೆ. ಆ ಸಮಯದಲ್ಲಿ ಆಗಿನ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಇದಕ್ಕೆ ಒಂದು ಉತ್ತರವನ್ನ ಕೊಡ್ತಾರೆ. ನಾವು ಪರೀಕ್ಷೆ ಮಾಡಿರುವಂತದ್ದು ನಮ್ಮ ಶಕ್ತಿಯ ಒಂದು ಸ್ಥಿತಿಗತಿ ಹೇಗಿದೆ ಅಂತ ನೋಡ್ಕೊಳಕ್ಕೆ ಎಷ್ಟೊತ್ತು, ಇನ್ನೊಬ್ಬರಿಗೆ ಆಕ್ರಮಣ ಮಾಡ್ಲಿಕ್ಕಾಗಿ ಅಲ್ಲ ಅನ್ನುವ ಒಂದು ಸ್ಪಷ್ಟೀಕರಣ ಕೊಡ್ತಾರೆ. ಅಷ್ಟೇ ಅಲ್ಲ, ಪಾಕಿಸ್ತಾನದ ಜೊತೆಗೆ ಒಂದು ಸ್ನೇಹದ ಸಂಬಂಧವನ್ನ ಹೆಚ್ಚು ಮಾಡ್ಲಿಕ್ಕಾಗಿ ಅವರು ಆಗಿನ ಅಲ್ಲಿನ ಪ್ರಧಾನಮಂತ್ರಿ ನವಾಜ್ ಶರೀಫ್ ಜೊತೆ ಮಾತುಕತೆ ಮಾಡ್ತಾರೆ. ಅಷ್ಟೇ ಅಲ್ಲ, 99ನೇ ಇಸ್ವಿ ಫೆಬ್ರವರಿ ತಿಂಗಳಲ್ಲಿ ಅವರು ರಸ್ತೆಯ ಮೂಲಕ ಬಸ್ನಲ್ಲಿ ಪ್ರಯಾಣ ಮಾಡ್ತಾರೆ. ಒಬ್ಬ ಪ್ರಧಾನಮಂತ್ರಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ, ಅಷ್ಟೇ ಅಲ್ಲ ಸೋಕಾಲ್ಡ್ ಏನು ಅಷ್ಟೇನು ಸ್ನೇಹಿ ಇಲ್ಲದೆ ಇರ್ತಕ್ಕಂಥ, ಅನೇಕ ಬಾರಿ ಯುದ್ಧ ನಡೆದಿರತಕ್ಕಂಥ ಒಂದು ನೆರೆಹೊರೆಯ ರಾಷ್ಟ್ರದೊಂದಿಗೆ ಅವರು ಬಸ್ನಲ್ಲಿ ಪ್ರಯಾಣ ಮಾಡ್ತಾರೆ. 99ನೇ ಇಸ್ವಿ ಫೆಬ್ರವರಿ 21ನೇ ತಾರೀಕು ವಾಜಪೇಯಿ ಅವರು ಈ ರೀತಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ದು ಇಡೀ ಜಗತ್ತಿನ ಒಂದು ಗಮನ ಸೆಳೆತೆ. ಎಲ್ಲರೂ ಮೆಚ್ಚುತ್ತಾರೆ. ಇವರು ಅಲ್ಲಿಗೆ ತಲುಪಿ ನವಾಜ್ ಶರೀಫ್ಗೆ ಅವರು ಕೈ ಕುಲುಕ್ತಾರೆ. ಅಂದ್ರೆ ನಾವಿಬ್ಬರು ಒಟ್ಟಾಗಿ ಪ್ರಗತಿ ಕಡೆ ಪ್ರಯತ್ನ ಮಾಡೋಣ ಅನ್ನುವ ಒಂದು ಭರವಸೆಯೊಂದಿಗೆ ಮಾತಾಡ್ತಾ ಇರಬೇಕಾದ್ರೆ ಅವರು ನವಾಜ್ ಶರೀಫ್ ಕೈ ಕುಲುಕ್ತಾ ಹೇಳ್ತಾರೆ, ಜಂಗ್ ನ ಹೋನೆ ದೇಂಗೆ ಅಂತ ಒಂದು ಮಾತನ್ನ ಅವ್ರ ಬಾಯಿಂದ ಬರುತ್ತೆ. ಯುದ್ಧ ಆಗ್ಲಿಕ್ಕೆ ನಾವು ಬಿಡಲ್ಲ ಅನ್ನುವ ಆಶ್ವಾಸನೆಯನ್ನ ಕೊಡ್ತಾರೆ. ಇದು ನಡೀತಾ ಇರೋದು ಫೆಬ್ರವರಿ ತಿಂಗಳಲ್ಲಿ. ಆದ್ರೆ ಅಷ್ಟೊತ್ತಿಗಾಗಲೇ ಗುಟ್ಟಾಗಿ ಭಾರತದ ಗಡಿಯ ಒಳಗೆ ಪಾಕಿಸ್ತಾನಿ ಸೈನಿಕರು ಬಂದ್ಬಿಟ್ಟಿದ್ರು. ಹೇಗಾಯ್ತು ಅಂತ ಹೇಳಿದ್ರೆ, ಆ ಗಡಿ ಪ್ರದೇಶದಲ್ಲಿ ಆ ಚಳಿಯ ಕಾಲ ಅಂದ್ರೆ ಸುಮಾರು ನವೆಂಬರ್ ಡಿಸೆಂಬರ್ ಇಂದ ಹಿಡಿದು ಮೇ ಜೂನ್ ತನಕ ಒಂದು 5-6 ತಿಂಗಳು ಇಷ್ಟು ಟೆಂಪರೇಚರ್ ಕೆಳಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ -30, -40, -50 ತನಕ ಹೊರಟೋಗುತ್ತೆ. ಅಂದ್ರೆ ಅಲ್ಲಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. 6-8 ಅಡಿ ಹಿಮ ತುಂಬ್ಕೊಂಡ್ಬಿಡತ್ತೆ. ಹಾಗಾಗಿ ಗಡಿಯನ್ನ ರಕ್ಷಣೆ ಮಾಡ್ಲಿಕ್ಕೆ ತುಂಬಾ ಕಷ್ಟ. ಹಾಗಾಗಿ ಅನೇಕ ವರ್ಷದಿಂದ ಒಂದು ಅಲಿಖಿತವಾದಂತ ಒಂದು ಒಪ್ಪಂದ ಇತ್ತು. ಏನಂದ್ರೆ ಭಾರತೀಯ ಸೈನಿಕರು ಹಿಂದೆ ಬರ್ತಾರೆ, ಯಾಕಂದ್ರೆ ಅಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಪಾಕಿಸ್ತಾನಿ ಸೈನಿಕರು ಹಿಂದಕ್ಕೆ ಹೋಗ್ತಾರೆ. ಒಂದ್ಸಲಿ ಚಳಿಗಾಲ ಕಡಿಮೆ ಆದ್ಮೇಲೆ ವಾಪಸ್ ತಮ್ಮ ಒಂದು ಬಂಕರ್ಗಳಲ್ಲಿ, ರಕ್ಷಣಾ ಕೇಂದ್ರಗಳಲ್ಲಿ ಬಂದು ಭಾರತೀಯರು ನೆಲೆಸ್ತಾರೆ. ಆ ಕಡೆ ಬಾರ್ಡರ್ನ ಆಚೆ ಅವರು ಪಾಕಿಸ್ತಾನದವರು ಇರ್ತಾರೆ. ಈ ರೀತಿ ಅನೇಕ ವರ್ಷದಿಂದ ನಡ್ಕೊಂಡ್ ಬಂದಿತ್ತು. ಆದ್ರೆ ಈ ವರ್ಷ ಅಂದ್ರೆ 98-99ರ ಮಧ್ಯಭಾಗದಲ್ಲಿ ಆ ಚಳಿಗಾಲದಲ್ಲಿ ಇಲ್ಲಿ ಶಾಂತಿಯ ಪ್ರಯತ್ನವನ್ನ ನಮ್ಮ ಪ್ರಧಾನ ಮಂತ್ರಿ ಮಾಡ್ತಾ ಇದ್ದಾರೆ. ಪಾಕಿಸ್ತಾನದ ಆರ್ಮಿ ಚೀಫ್ ಆಗಿದ್ದಂತಹ ಮುಷರಫ್ ಅವರು ಗುಟ್ಟಾಗಿ ಪಾಕಿಸ್ತಾನಿ ಸೈನಿಕರನ್ನ ಒಳಗೆ ನುಸುಳು ಬಿಟ್ಟಿದ್ರು. ಮೇ ತಿಂಗಳು ಬಂತು. ಆ ಸಮಯದಲ್ಲಿ ನಮ್ಮ ಸೈನಿಕರು ಗಡಿಯ ಕಡೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ನಿಧಾನಕ್ಕೆ. ಆ ಸಮಯದಲ್ಲಿ ಸ್ಥಳೀಯ ಕುರಿ ಕಾಯ್ತಕ್ಕಂತ ಕೆಲವರು ಬಂದು ಒಂದು ವಿಷಯವನ್ನು ಹೇಳ್ತಾರೆ, ಯಾರೋ ಅಲ್ಲಿ ಕಪ್ಪು ಬಟ್ಟೆ ಹಾಕೊಂಡಿದ್ದಾರೆ, ಓಡಾಡ್ತಾ ಇದ್ದಾರೆ ಅನ್ನುವ ಒಂದು ಸುಳಿವನ್ನ ಕೊಡ್ತಾರೆ. ಅಂದ್ರೆ ಯಾವ ಬಂಕರ್ನಲ್ಲಿ ನಮ್ಮ ಭಾರತೀಯ ಸೈನಿಕರು ಅಲ್ಲಿಂದ ಬಂದಿದ್ದಾರೆ ಚಳಿ ಅನ್ನೋ ಕಾರಣಕ್ಕೋಸ್ಕರ, ಅಲ್ಲಿ ಯಾರೋ ಓಡಾಡ್ತಾ ಇದ್ದಂಗೆ ಕಾಣಿಸ್ತಾ ಇದೆ ಎನ್ನುವ ಒಂದು ಸಣ್ಣ ಸುಳಿವನ್ನ ಕೊಡ್ತಾರೆ. ತಕ್ಷಣ ಒಂದು
ಒಬ್ಬ ಮೇಜರ್ ಸೌರವ್ ಕಾಲಿಯ ನೇತೃತ್ವದಲ್ಲಿ 6 ಜನ ಸೈನಿಕರನ್ನ ಕಳಿಸ್ಕೊಡ್ತಾರೆ. ಏನು ಅಂತ ನೀವು ತನಿಖೆ ಮಾಡಿ ಬನ್ನಿ ಅಂತ. ಈ 6 ಜನ ಹೋದಂತವ್ರು ಬರದೇ ಇಲ್ಲ. ಸುಮಾರು 14 ದಿನಗಳ ಕಾಲ ಅವರಿಗೆ ಚಿತ್ರಹಿಂಸೆ ಕೊಟ್ಟು ನಂತರ ಅವರ ಶವಗಳು ಮುಂದೆ ವಾಪಸ್ ಬರುತ್ತೆ. ಅಂದ್ರೆ ಇದಾಗಿ 2 ವಾರದ ನಂತರ ಬರುತ್ತೆ. ಸೆರೆ ಸಿಕ್ಕ ಸೈನಿಕರಿಗೆ ದೈಹಿಕ ಮಾನಸಿಕ ಹಿಂಸೆಯನ್ನು ಕೊಡಬಾರದು ಅಂತ ಇರತಕ್ಕಂತ ಲಾಹೋರ್ ಒಪ್ಪಂದ, ಶಿಮ್ಲಾ ಒಪ್ಪಂದ, ವಿಯೆನ್ನಾ ಒಪ್ಪಂದ ಎಲ್ಲವನ್ನು ಪಾಕಿಸ್ತಾನ ಗಾಳಿಗೆ ತೂರಿ ನಮ್ಮ ಈ 6 ಸೈನಿಕರಿಗೆ ಅತ್ಯಂತ ಅಮಾನುಷವಾದಂತಹ ಹಿಂಸೆ ಕೊಟ್ಟಿರ್ತಾರೆ. ಅವರ ದೇಹವನ್ನ ಪರಿಶೀಲನೆ ಮಾಡಿದಾಗ ಗೊತ್ತಾಗತ್ತೆ, ಕಾದಿದ ಕಬ್ಬಿಣದ ಸಲಾಕೆಗಳಿಂದ ಅವ್ರಿಗೆ ಚುಚ್ಚಿರ್ತಾರೆ, ಉರಿಯುವ ಸಿಗರೆಟ್ನ ಕಣ್ಣಿಗೆ ಕಿವಿಗೆ ಚುಚ್ಚಿರ್ತಾರೆ, ಮೂಗನ್ನ ಕತ್ತರಿಸಿರ್ತಾರೆ, ಕಿವಿಯನ್ನ ಕತ್ತರಿಸಿರ್ತಾರೆ, ಮರ್ಮಾಂಗವನ್ನೇ ಕತ್ತರಿಸಾಕಿರ್ತಾರೆ. ಮಿಟಿಲೇಟೆಡ್ ಬಾಡೀಸ್ ಕೇಮ್ ಬ್ಯಾಕ್. ಛಿದ್ರ ಆಗಿರತಕ್ಕಂತಹ ದೇಹಗಳು ಬರುತ್ತೆ. ಆಗ ತಕ್ಷಣ ಭಾರತದ ಕಡೆಯಿಂದ ಪ್ರಾರಂಭವಾಗುತ್ತೆ ಅದೇ ಆಪರೇಷನ್ ವಿಜಯ್. ಅಷ್ಟೊತ್ತಿಗಾಗ್ಲೇ ಗೊತ್ತಾಗತ್ತೆ ಇದು ಯಾರೋ ಒಂದಷ್ಟು ಜನ ಭಯೋತ್ಪಾದಕರು ಅಥವಾ ನುಸುಳುಕೋರರಲ್ಲ, ದೊಡ್ಡ ಸಂಖ್ಯೆಯಲ್ಲಿ ಬಂದಿದೆ ಅಂತ ಒಂದು ಅಂದಾಜು ಮಾಡ್ತಾರೆ. ಆಗಿನ ಅಂದಾಜು ಪ್ರಕಾರ ಸುಮಾರು 700-800 ಜನ ಬಂದಿರಬಹುದು. ಅಷ್ಟೇ ಅಲ್ಲ, ಸುಮಾರು 25 ಕಿಲೋಮೀಟರ್ ಒಳಗಡೆ ಬಂದ್ಬಿಟ್ಟಿದ್ದಾರೆ ಅನ್ನುವ ಒಂದು ನಿಷ್ಕರ್ಷೆಗೆ ಬಂದು ಆಪರೇಷನ್ ವಿಜಯ್ ಪ್ರಾರಂಭ ಆಗುತ್ತೆ. ಈ ರೀತಿ ಆಪರೇಷನ್ ವಿಜಯ್ ಶುರು ಆಗುತ್ತೆ. ನಮ್ಮ ಕಡೆಯಿಂದ ಸೈನಿಕರನ್ನ ಒಂದು ಅತ್ಯಂತ ಯೋಜನಾಬದ್ಧವಾಗಿ ಶುರು ಮಾಡ್ತಾರೆ. ಪ್ರಾರಂಭದಲ್ಲಿ ಪಾಕಿಸ್ತಾನ ನಿರಾಕರಣೆ ಮಾಡ್ತಾ ಇರುತ್ತೆ, ಇಲ್ಲ ಅದು ಭಯೋತ್ಪಾದಕರು ಇರಬೇಕು, ನಮ್ಮ ಸೈನಿಕರಲ್ಲ ಅಂತ. ಆದ್ರೆ ಯಾವಾಗ ಅವ್ರ ಹತ್ರ ಗ್ರಾನೇಡ್ ಲಾಂಚರ್ ಇದೆ, ರಾಕೆಟ್ ಲಾಂಚರ್ಗಳಿದೆ, ಇದೆಲ್ಲ ಗೊತ್ತಾದಾಗ ಖಂಡಿತವಾಗಿ ಪಾಕಿಸ್ತಾನ ಸೈನ್ಯದ ಒಂದು ಕೈವಾಡ ಇದೆ ಅಂತ ಸ್ಪಷ್ಟ ಆಗತ್ತೆ. ಯಾಕಂದ್ರೆ ಭಯೋತ್ಪಾದಕರ ಕೈಯಲ್ಲಿ ಇದೆಲ್ಲ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಕಡೆಯಿಂದ ಅತ್ಯಂತ ಒಂದು ಸ್ಟ್ರಾಟಜಿಕ್ ಆಗಿ ಈ ಒಂದು ಆಪರೇಷನ್ ನ ತಗೊಳ್ತಾರೆ. ತುಂಬಾ ಗುಡ್ಡಗಾಡು ಪ್ರದೇಶ, ಸಮತಟ್ಟಾದ ಪ್ರದೇಶ ಇಲ್ಲ. ಹಾಗಾಗಿ ತುಂಬಾ ವ್ಯೂಹಗಳನ್ನು ಮಾಡ್ಬೇಕಾಗಿ ಬರುತ್ತೆ. ಭಾರತೀಯ ಸೇನೆ ಆಪರೇಷನ್ ವಿಜಯ್ ಅಂತ ಇದನ್ನ ಇದಕ್ಕೆ ಹೆಸರು ಕೊಟ್ಟು ಶುರು ಮಾಡ್ತಾರೆ. ಇದಕ್ಕೆ ಪೂರಕವಾಗಿ ವಾಯುಪಡೆ, ಏರ್ ಫೋರ್ಸ್ ಅವರು ಆಪರೇಷನ್ ಸಫೇದ್ ಸಾಗರ್ ಅನ್ನುವ ಹೆಸರಿನಲ್ಲಿ ಅವರು ಇದಕ್ಕೆ ಬೇಕಾದಂತ ಪೂರಕವಾದಂತ ಒಂದು ಕೆಲಸವನ್ನು ಮಾಡ್ತಾರೆ. ಸಮುದ್ರ ಮಾರ್ಗದಿಂದ ಪಾಕಿಸ್ತಾನಕ್ಕೆ ಸಹಾಯ ಸಿಗಬಾರ್ದು ಅನ್ನೋಕ್ಕೋಸ್ಕರ ಭಾರತೀಯ ನೌಕಾಪಡೆ ಕೂಡ ಅವರು ತಮ್ಮ ಸಬ್ಮೇರಿನ್ಗಳನ್ನ, ಯುದ್ಧ ಹಡಗುಗಳನ್ನ, ನೌಕೆಗಳನ್ನ ಅವರು ಅಲ್ಲಿ ಸಿದ್ಧ ಮಾಡ್ಕೊಳ್ತಾರೆ. ಯಾಕಂದ್ರೆ ಬೇರೆ ಯಾವ್ದು ಸಪೋರ್ಟ್ ಬರಬಾರ್ದು ಅನ್ನೋಕ್ಕೋಸ್ಕರ ಅವರು ಕೂಡ ಮಾಡ್ತಾರೆ. ಅಂದ್ರೆ ಈ ಹೋರಾಟ ಒಂದು ಆರ್ಮಿ ಪ್ರತ್ಯಕ್ಷವಾಗಿ ಮುಂದಕ್ಕೆ ಹೋಗುತ್ತೆ, ಅದಕ್ಕೆ ಪೂರಕವಾಗಿ ಏರ್ ಫೋರ್ಸ್ ಮತ್ತೆ ನೇವಿ 3 ಜನ ಅತ್ಯಂತ ಕೋಆರ್ಡಿನೇಷನ್ ಇಂದ ಮಾಡದಂತ ಒಂದು ಯಶಸ್ವಿ ಯುದ್ಧ. ಈ ಸಮಯದಲ್ಲಿ ಒಂದು ವಿಶೇಷವಾದಂತ ಉಲ್ಲೇಖನೀಯ ಪ್ರಸಂಗ ಅಂದ್ರೆ, ನಮ್ಮ ಆಗಿನ ಪ್ರಧಾನಮಂತ್ರಿಗಳು ಸ್ವತಃ ಅವರು ಯುದ್ಧ ಪ್ರದೇಶಕ್ಕೆ ಭೇಟಿ ಕೊಡ್ತಾರೆ. ಇತಿಹಾಸದಲ್ಲಿ ಎಂದೂ ಕೂಡ ಈ ತರ ಸಮಯದಲ್ಲಿ ಪ್ರಧಾನಮಂತ್ರಿಗಳು ಇತ್ಯಾದಿ ದೊಡ್ಡ ನಾಯಕರು ಅಲ್ಲಿಗೆ ಹೋಗಲ್ಲ. ತುಂಬಾ ಸೆಕ್ಯೂರಿಟಿ ಸಮಸ್ಯೆ ಇರುತ್ತೆ. ಆದ್ರೂ ಕೂಡ ಅದನ್ನ ಲೆಕ್ಕಿಸದೆ ವಾಜಪೇಯಿ ಅವರು ಅಲ್ಲಿಗೆ ಭೇಟಿ ಕೊಡ್ತಾರೆ. ಇವರು ಒಂದು ಭೇಟಿ ಕೊಡಬೇಕು ಅಂತ ಒಂದು ಜಾಗ ನಿಶ್ಚಯ ಆಗಿರುತ್ತೆ. ಕೆಲವು ಗಂಟೆ ಮುಂಚೆ ಅದನ್ನ ಬದಲು ಮಾಡ್ತಾರೆ. ಯಾವ ಜಾಗಕ್ಕೆ ಇವರು ಲ್ಯಾಂಡ್ ಆಗ್ಬೇಕಾಯ್ತೋ ಅಲ್ಲಿ ಬಾಂಬ್ ಸ್ಫೋಟ ಆಗುತ್ತೆ. ಒಂದು ವಿಭಾಗೀಯ ಕಚೇರಿನೇ ಧ್ವಂಸ ಆಗಿರುತ್ತೆ. ಅಂದ್ರೆ ಇಷ್ಟು ಅಪಾಯ ಆದ್ರೂ ಕೂಡ ಹೋಗಿ ಅಲ್ಲಿನ ಸೈನಿಕರಿಗೆ ಇವರು ಭರವಸೆಯನ್ನು ಕೊಡ್ತಾರೆ. ಇಡೀ ದೇಶ ನಿಮ್ ಜೊತೆ ಇದೆ, ನೀವು ನಿರ್ಭೀತೆಯಿಂದ ಯುದ್ಧ ಮಾಡಿ ಅಂತ ಹೇಳ್ತಾರೆ. ಈ ರೀತಿ ಸೈನಿಕರ ಒಂದು ಮೊರಾಲಿಟಿ ಅಂತ ಏನ್ ಹೇಳ್ತಾರೆ, ಅದು ತುಂಬಾ ಬೂಸ್ಟಪ್ ಆಗುತ್ತೆ. ಇದನ್ನ ಆಗಿನ ರಾಷ್ಟ್ರಪತಿ ಕೂಡ ಅವರು ಮೆಚ್ತಾರೆ. ನಿಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಕೂಡ ನೀವು ಹೋಗಿದ್ದೀರಾ ಅಂತ. ಅಷ್ಟೇ ಅಲ್ಲ, ಆ ಯುದ್ಧ ರಂಗದಲ್ಲಿ ನಿಂತು ಅಟಲ್ ಜಿ ಅವರು ಹೇಳ್ತಾರೆ, ನಾವ್ ಯಾವತ್ತೂ ಬಾಗಿಲ್ಲ, ಬಾಗುವುದೂ ಇಲ್ಲ ಅಂತ ಒಂದು ಖಚಿತವಾದಂತಹ ಒಂದು ತಮ್ಮ ಶಬ್ದಗಳನ್ನು ಹೇಳ್ತಾರೆ. ಆದ್ರೆ ಅಲ್ಲಿ ತನಕ
ಪಾಕಿಸ್ತಾನದ ವಿರುದ್ಧವಾಗಿ ಇಷ್ಟು ಖಾರವಾಗಿ ನೇರವಾಗಿ ಹೇಳಿದಂತ ಪ್ರಧಾನಿ ಇನ್ನೊಬ್ರಿಲ್ಲ. ಅಂತಹ ಒಂದು ಹೆಮ್ಮೆಯ ಪ್ರಧಾನಿ ಆಗ ನಮಗೆ ನೇತೃತ್ವ ಕೊಟ್ಟಿದ್ರು ಅನ್ನೋದು ಬಹಳ ನಮಗೆ ಹೆಮ್ಮೆ ಕೊಡುವಂಥದ್ದು. ಇನ್ನ ಆಗಿನ ಒಂದು ನಮ್ಮ ಪರಿಸ್ಥಿತಿ ಎರಡೂ ಕಡೆ ಹೇಗಿತ್ತು ಅಂತ ಸಣ್ಣ ಒಂದು ತುಲನೆ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಪಾಕಿಸ್ತಾನದ ಕಡೆ ಅವರು ಸಾಕಷ್ಟು ತಯಾರಿ ಮಾಡಿ ಯುದ್ಧಕ್ಕೆ ಬಂದಿದ್ರು. ನಮ್ಮಲ್ಲಿ ಅನಿರೀಕ್ಷಿತ ತಯಾರಿನೇ ಇಲ್ಲ. ಅಂದ್ರೆ ಅದು ಅವ್ರು ಬಂದಿದ್ದಾರೆ ಅನ್ನುವ ಸುಳಿವು ಸಿಕ್ಕ ತಕ್ಷಣ ಶುರು ಮಾಡಬೇಕಾಗಿ ಬರುತ್ತೆ. ಹಾಗಾಗಿ ತಯಾರಿ ಕಡಿಮೆ ಇರುತ್ತೆ. ಮತ್ತೆ ಅದ್ರ ಜೊತೆಗೆ ನಮ್ಮ ಆಗಿನ ಒಂದು 50 ವರ್ಷದ ಸರ್ಕಾರಗಳು ಡಿಫೆನ್ಸ್ಗೆ ಕೊಟ್ಟಂತ ತುಂಬಾ ಒಂದು ಕಡಿಮೆ ಪ್ರಾಶಸ್ತ್ಯದಿಂದಾಗಿ ನಮ್ಮ ಸೈನ್ಯ ಅಷ್ಟು ಸಜ್ಜಾಗಿರಲ್ಲ. ಉದಾಹರಣೆಗೆ ಪಾಕಿಸ್ತಾನ ಅವರ GDPಯಲ್ಲಿ 7.5% ಅವರ ಬಜೆಟ್ ನಲ್ಲಿ ಅವರು ಡಿಫೆನ್ಸ್ ಕೊಟ್ರೆ, ಭಾರತ ಬರೀ 2.3% ಕೊಡ್ತಾ ಇತ್ತು. ಆಗ ನಾನು ಹೇಳ್ತಾ ಇರೋದು. ಈಗ ಮೊನ್ನೆ ಬಡ್ಜೆಟ್ ಬಂದಾಗ ನಾನು ನೋಡ್ತಿದ್ದೆ, ಅದರಲ್ಲಿ ಡಿಫೆನ್ಸ್ಗೆ ಈಗ 7.5% ಆಗಿದೆ. ಅಂದ್ರೆ ಆ ಬಡ್ಜೆಟ್ ಕಡಿಮೆ ಇರೋದ್ರಿಂದ ಎಲ್ಲದಕ್ಕೂ ಅದು ಹೊಡೆತ ಬೀಳುತ್ತೆ. ಉದಾಹರಣೆಗೆ ಆ ಹಿಮದ ಪ್ರದೇಶದಲ್ಲಿ ನಾವು ನೋಡ್ತಾ ಇದ್ರೆ ಕಣ್ಣು ತುಂಬಾ ಹೊತ್ತು ಕಷ್ಟ, ಕಣ್ಣೇ ಹೋಗ್ಬಿಡುತ್ತೆ ನಿರಂತರ ಬಿಳಿ ಬಣ್ಣ ನೋಡ್ತಾ. ಅವ್ರ ಹತ್ರ, ಪಾಕಿಸ್ತಾನದವ್ರ ಹತ್ರ ಹಿಮಕ್ಕೋಸ್ಕರನೇ, ಹಿಮದ ಪ್ರದೇಶಕ್ಕೆ ಬಳಸಕ್ಕೋಸ್ಕರನೇ ಇರತಕ್ಕಂತ ಸ್ನೋ ಗಾಗಲ್ಸ್ ಇರುತ್ತೆ. ಆದ್ರೆ ಭಾರತೀಯರ ಹತ್ರ ಸಾಧಾರಣ ಕನ್ನಡಕಗಳು. ಅವ್ರಿಗೆ ಚಳಿಯಿಂದ ರಕ್ಷಣೆ ಮಾಡೋಕ್ಕೋಸ್ಕರ ತುಂಬಾ ತೆಳ್ಳಗಿರ್ತಕ್ಕಂಥ ಜಾಕೆಟ್, ಅದಕ್ಕೋಸ್ಕರ ಡಿಸೈನ್ ಮಾಡಿರುವಂತದ್ದು. ಯಾಕಂದ್ರೆ ತೆಳ್ಳಗೂ ಇದೆ, ಬೆಚ್ಚಗೂ ಇರಬೇಕು ಅಂತದ್ದು. ಆದ್ರೆ ಭಾರತೀಯರ ಹತ್ರ ಹಳೇ ಕಾಲದ ಪರ್ಕಾ ಸ್ವೆಟರ್ ಅಂತೇಳಿ, ಅದು ತುಂಬಾ ತೂಕ, ಬೆಚ್ಚಗಿರುತ್ತೆ, ಆದ್ರೆ ಅದೇ ಒಂದು ತೂಕ. ಇವ್ರು ಓಡಕ್ಕೆ ಮಾಡಕ್ಕೆಲ್ಲ ತುಂಬಾ ಅದು ತೊಂದರೆ ಆಗುತ್ತೆ. ಅದ್ರ ಜೊತೆಗೆ ಗನ್ಗಳು, ಶಸ್ತ್ರಾಸ್ತ್ರಗಳು ಕೂಡ ಅಪ್ಗ್ರೇಡ್ ಆಗಿರಲ್ಲ. ನಾವು ಇನ್ಸಾಸ್ 5.6 mm ಅಂತ ಒಂದು ಗನ್, ಅದನ್ನ ಇಟ್ಕೊಂಡು ಶೂಟ್ ಮಾಡ್ಬೇಕು. ಒಂದ್ಸಲಿಗೆ 3 ಗುಂಡು ಬರುತ್ತೆ. ಅವ್ರ ಹತ್ರ ಲೇಟೆಸ್ಟ್ G3 ಗನ್ಗಳು, ಅದ್ರ ಒಂದ್ಸಲಿ ಶೂಟ್ ಮಾಡ್ರೆ 20 ಗುಂಡುಗಳು ಹೋಗುತ್ತೆ. ಅಂದ್ರೆ ಗುಂಡಿನ ದಾಳಿಯಿಂದ ರಕ್ಷಣೆ ಮಾಡಕ್ಕೂ ಕೂಡ ಅವರ ಒಂದು ಶಕ್ತಿ ತುಂಬಾ ಇರುತ್ತೆ. ಇನ್ನ ಅವರು ದಾಳಿ ಮಾಡಿದಾಗ ರಕ್ಷಣೆ ಮಾಡಕ್ಕೆ ಮರಳಿನ ಮೂಟೆ ಇಟ್ಕೊಳ್ತಾ ಇರ್ತಾರೆ ಅಲ್ಲೆಲ್ಲ, ಅದೇ ರಕ್ಷಣೆಗಾಗಿ. ಅವ್ರ ಹತ್ರ ಸ್ವಿಟ್ಜರ್ಲ್ಯಾಂಡ್ ಇಂದ ತಯಾರಾದಂತ ರಕ್ ಸ್ಯಾಕ್ ಅನ್ಬಿಟ್ಟು ತುಂಬಾ ಒಂದು ಆಧುನಿಕವಾದಂತ ಎಲ್ಲ ಸಂಗತಿಗಳು ಅವರಲ್ಲಿ ಇರುತ್ತೆ. ಹೀಗೆ ಯಾವುದೇ ದೃಷ್ಟಿಯಲ್ಲಿ ನೋಡಿದ್ರು ಕೂಡ ಭಾರತದ ಒಂದು ಈ ಶಸ್ತ್ರಾಸ್ತ್ರಗಳು, ಈ ತಯಾರಿಗಳು, ಟೆಕ್ನಾಲಜಿ ಅಪ್ಗ್ರೇಡೇಷನ್ ಎಲ್ಲ ಕೂಡ ಹಿಂದೆ ಇರುತ್ತೆ. ಇದೆಲ್ಲಕ್ಕಿಂತ ಮಿಗಿಲಾಗಿ ಅವರೆಲ್ಲ ಬೆಟ್ಟದ ಮೇಲಿನ ಎಲ್ಲಾ ಶಿಖರಗಳನ್ನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಎತ್ತರದಲ್ಲಿ ಅವರಿದ್ದಾರೆ ಆ ಬಂಕರ್ಗಳಲ್ಲಿ, ನಾವು ಕೆಳಗಡೆ ಇದೀವಿ. ಅವ್ರಿಗೆ ಅಡ್ವಾಂಟೇಜ್, ನಮ್ಗೆ ಡಿಸ್ಅಡ್ವಾಂಟೇಜ್. ಎಲ್ಲಾ ದೃಷ್ಟಿಯಲ್ಲಿ ನೋಡಿದ್ರು ಪಾಕಿಸ್ತಾನಕ್ಕೆ ಅಡ್ವಾಂಟೇಜ್. ಆದ್ರೆ ಇದೆಲ್ಲಾ ಒಂದು ಏನು ಅನನುಕೂಲಗಳನ್ನೆಲ್ಲ, ಕೊರತೆಗಳನ್ನ ಲೆಕ್ಕಿಸದೆ ನಮ್ಮ ಸೈನಿಕರು ಅತ್ಯಂತ ದುರ್ದಮ್ಯವಾದಂತ ಮನೋಬಲ, ಅಸದೃಶವಾದಂತ ಮಾತೃಪ್ರೇಮ, ರಾಷ್ಟ್ರ ನಿಷ್ಠೆ, ಕೆಚ್ಚು, ಕಲಿತನಗಳಿಂದ ಹೋರಾಡಿದ್ರಿಂದ ಈ ಎಲ್ಲಾ ಕೊರತೆಗಳು ಪಕ್ಕಕ್ಕೆ ಸರಿದು ನಾವು ವಿಜಯಿ ಆಗಕ್ಕೆ ಶುರು ಆಗುತ್ತೆ. ಪ್ರಾರಂಭದಲ್ಲಿ ಸ್ವಲ್ಪ ನಮ್ಮ ಸೈನಿಕರು ಡಿಫೆನ್ಸಿವ್ ಆಗಿ ಹೋಗಿ ಶುರು ಮಾಡ್ತಾರೆ. ಯಾಕಂದ್ರೆ ಅವ್ರು ಎಲ್ಲೆಲ್ಲಿದ್ದಾರೆ ಅಂತ ಏನು ಗೊತ್ತಿಲ್ಲ. ಬೆಳಗ್ಗೆ ಹೊತ್ತಿನಲ್ಲಿ ಯುದ್ಧ ಮಾಡಕ್ ಕಷ್ಟ, ಯಾಕಂದ್ರೆ ಆ ಬಿಳಿ ಬಣ್ಣ, ಅಲ್ಲೆಲ್ಲೋ ಮರಗಳು ತುಂಬಾ ಕಡಿಮೆ ಅಡುಗೆ ಕೂತ್ಕೊಳ್ಳೋಕೆ. ಅವ್ರಿಗೆ ಕಾಣಿಸ್ತಾ ಇರತ್ತೆ, ನಮಗೆ ಕಾಣಿಸಲ್ಲ. ರಾತ್ರಿ ಹೊತ್ತು ಇನ್ನೊಂದು ಅಪಾಯ, ಇನ್ನೊಂದು ತೊಂದರೆಗಳು. ಈ ರೀತಿ ಆ ಒಂದು ಮಧ್ಯದಲ್ಲಿ ತುಂಬಾ ಒಂದು ನಾಜೂಕಾಗಿ ಡಿಫೆನ್ಸಿವ್ ಆಗಿ ಶುರು ಮಾಡ್ತಾರೆ. ಕ್ರಮೇಣ ಆಕ್ರಮಣಕಾರಿಯಾಗಿ ಅಫೆನ್ಸಿವ್ ಆಗಿ ಹೊಡೆಯಕ್ಕೆ ಶುರು ಮಾಡ್ತಾರೆ. ಪ್ರಮುಖವಾಗಿ ಒಂದು 8 ಸ್ಥಾನಗಳಿರುತ್ತೆ, ಅದನ್ನ ಅವ್ರು ಆಕ್ರಮಣ ಮಾಡ್ಕೊಂಡಿರ್ತಾರೆ. ಒಂದು ಟೋಲೋಲಿಂಗ್ ಅಂತ ಹೇಳಿ, ಅದೊಂದು ಪಾಯಿಂಟ್, ಅದು ಟೋಲೋಲಿಂಗ್ ಶಿಖರ. ಇನ್ನೊಂದು ಟೈಗರ್ ಹಿಲ್ಸ್, ಟೈಗರ್ ಪರ್ವತ ಅಂತ ಕರೀತಾರೆ. ಅದಾದ್ಮೇಲೆ 0.5140 ಅಂತ, ಅದು ಕೂಡ ತುಂಬಾ ಸ್ಟ್ರಾಟಜಿಕ್ ಪಾಯಿಂಟ್. 0.4815 ಅಂತ, ಅದು ಕೂಡ ಒಂದು ಪಾಯಿಂಟ್. ಅದನ್ನ ಈಗ ಬಾತ್ರಾ ಪಾಯಿಂಟ್ ಅಂತ ಹೆಸರಿಟ್ಟಿದ್ದಾರೆ. ವಿಕ್ರಮ್ ಬಾತ್ರಾ ಅನ್ನೋರಲ್ಲಿ ಹೋರಾಟ ಮಾಡಿ ಅದನ್ನ ಗೆದ್ದಂತ ಪಾಯಿಂಟ್. ಬಟಾಲಿಕ್ ಸೆಕ್ಟರ್, ಡ್ರಾಸ್ ಸೆಕ್ಟರ್, ಕಾಕ್ಸಾರ್ ಮತ್ತೆ ಮುಷ್ಕೋ ಕಣಿವೆ ಅಂತ ಹೇಳಿ, ಹೀಗೆ 8 ಪ್ರಮುಖ ಪ್ರದೇಶಗಳನ್ನ ಅವರು ವಶಪಡಿಸಿಕೊಂಡಿರ್ತಾರೆ. ನಮ್ಮ ಸೈನ್ಯ ತುಂಬಾ ಸ್ಟ್ರಾಟಜಿಕ್ ಆಗಿ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಆ ಸಮಯದಲ್ಲಿ ಸ್ಕ್ವಾಡ್ರನ್ ಲೀಡರ್ ಅಜಯ್ ಅಹುಜಾ, ಅವನು
ಮಿಗ್ ವಿಮಾನ ಹಿಡ್ಕೊಂಡು ಹೋಗ್ತಾನೆ. ಅದಕ್ಕೂ ಮುಂಚೆ ಏನಾಗುತ್ತೆ ಅಂದ್ರೆ ಒಬ್ಬ ನಮ್ಮ ಕರ್ನಲ್ ನಚಿಕೇತ, ಲೆಫ್ಟಿನೆಂಟ್ ನಚಿಕೇತ ಅಂತ ಹೇಳಿ, ಅವನ ಮಿಗ್ ವಿಮಾನವನ್ನ ಹೋಗ್ತಾ ಇರ್ಬೇಕಾದ್ರೆ ಪಾಕಿಸ್ತಾನದವರು ಒಂದು ಕ್ಷಿಪಣಿಯನ್ನ ಹಾಕ್ಬಿಡ್ತಾರೆ. ಆ ಕ್ಷಿಪಣಿ ಇನ್ನೇನು ಹಾಕ್ಬೇಕು ಅನ್ನೋಷ್ಟೊತ್ತಿಗೆ ಅವನು ಅಲ್ಲಿಂದ ಹೊರಗಡೆ ಎಕ್ಸಿಟ್ ಆಗ್ತಾನೆ, ಲ್ಯಾಂಡ್ ಆಗ್ತಾನೆ ಅಲ್ಲಿ. ಅಂದ್ರೆ ಪಾಕಿಸ್ತಾನ ಸೈನಿಕರು ಇರತಕ್ಕಂತ ಪ್ರದೇಶಕ್ಕೆ ಲ್ಯಾಂಡ್ ಆಗ್ತಾನೆ. ಅವನ್ನ ಅವರು ಅರೆಸ್ಟ್ ಮಾಡ್ಬಿಡ್ತಾರೆ. ಈ ನಚಿಕೇತನ ಹುಡ್ಕೊಂಡು ಈ ಸ್ಕ್ವಾಡ್ರನ್ ಲೀಡರ್ ಅಜಯ್ ಅಹುಜಾ ಅವನು ಮತ್ತೊಂದು ಮಿಗ್ 71 ವಿಮಾನವನ್ನು ತಗೊಂಡೋಗ್ತಾನೆ. ಇವನ್ಗೂ ಕೂಡ ಕ್ಷಿಪಣಿಯನ್ನ ಅವರು ಹೊಡಿತಾರೆ. ಇವನು ಕೂಡ ಅಲ್ಲಿ ಲ್ಯಾಂಡ್ ಆಗ್ತಾನೆ. ಆದ್ರೆ ದುರ್ದೈವದಿಂದ ಆ ನಚಿಕೇತನ ಹಿಡಿದು ಬಂಧನ ಮಾಡಿದ್ದಾರೆ. ಅಜಯ್ ಅಹುಜಾನ ಪಾಯಿಂಟ್ ಬ್ಲಾಂಕ್ ರೇಂಜ್ ನಲ್ಲಿ ಕೊಂದಾಕ್ಬಿಡ್ತಾರೆ. ಈ ಭಾರತದ ಈ ನೆಲದಲ್ಲಿ ಭಾರತೀಯ ಸೈನಿಕದ ಮೊದಲ ಒಂದು ಏರ್ ಫೋರ್ಸ್ ನ ವಾಯುಪಡೆಯ ಮೊದಲ ಬಲಿದಾನ ಆಗತ್ತೆ. ಅದಾದ್ಮೇಲೆ ನಚಿಕೇತ ಇನ್ನೂ ಬಂದಿಲ್ಲ, ಹಾಗಾಗಿ ಇಂಟರ್ನ್ಯಾಷನಲ್ ಪ್ರೆಷರ್ ಕ್ರಿಯೇಟ್ ಮಾಡಕ್ ಶುರು ಮಾಡ್ತಾರೆ. ಎಲ್ಲ ಕಡೆಯಿಂದ ಪ್ರೆಷರ್ ಬರುತ್ತೆ. ಕಡೆಗೆ ಅನಿವಾರ್ಯವಾಗಿ ಅವರು ಆ ನಚಿಕೇತನನ್ನ ರೆಡ್ ಕ್ರಾಸ್ ಅವರ ಒಂದು ಮಧ್ಯವರ್ತಿಕೆಯಿಂದ ಅವರು ಬಿಡುಗಡೆ ಮಾಡ್ಬೇಕಾಗಿ ಬರುತ್ತೆ. ಅಂದ್ರೆ ಇಷ್ಟು ಪ್ರೆಷರ್ ಆಗ್ತಾರೆ. ಕಡೆಗೆ ಅವನ್ನ ಕರ್ಕೊಂಡ್ಬರ್ತಾರೆ. ಅವನ್ನ ಕರ್ಕೊಂಡ್ಬಂದಾಗ ಜಮ್ಮುಗೆ ಅವರ ತಂದೆ ತಾಯಿ ಬಂದಿರ್ತಾರೆ. ತುಂಬಾ ಆನಂದ ಆಯ್ತು. ಆದ್ರೆ ಅವ್ರು ಹೇಳ್ತಾರೆ, ನನ್ನ ಮಗ ಹೋಗಿ ಮೃತ್ಯುವನ್ನ ಹತ್ರ ಹೋಗಿ ಬಂದಿದ್ದಾನೆ, ಗೆದ್ದು ಬಂದಿದ್ದಾನೆ ಮೃತ್ಯುವನ್ನ ಅಂತ. ಹಾಗಾಗಿ ಹೇಳ್ತಾರೆ, ನನ್ ಮಗನಿಗೆ ನಚಿಕೇತ ಅಂತ ಹೆಸರಿಟ್ಟಿದ್ದು ಸಾರ್ಥಕ ಆಯ್ತು ಅಂತ. ಯಾಕಂದ್ರೆ ನಚಿಕೇತ ಅದೇ ತಾನೇ ಮಾಡಿದ್ದು, ನಾವು ಪುರಾಣದ ಕಥೆಯಲ್ಲಿ ಕೇಳ್ತೇವೆ. ಅವನ ತಂದೆ ನಿನ್ನ ಯಮನಿಗೆ ದಾನ ಕೊಟ್ಟಿನಿ ಹೋಗು ಅಂತ ಹೇಳಿದಾಗ ಯಮನ ಹತ್ರ ಹೋಗಿ ವಾಪಸ್ ಬರ್ತಾನೆ. ಅಂದ್ರೆ ಮೃತ್ಯು ದೇವತೆಯ ಬಳಿ ಹೋಗಿ ಬಂದಂತ ಆ ನಚಿಕೇತನ ಹೆಸರಿಟ್ಟಿದ್ರಿಂದ ಇವನ್ಗೂ ಅದೇ ರೀತಿ ಆಗತ್ತೆ. ಅಂದ್ರೆ ಪಾಕಿಸ್ತಾನ ಸೈನಿಕರ ಕೈಗೆ ಸಿಕ್ಕಿಯೂ ಅವನು ಮುಂದೆ ಯಶಸ್ವಿಯಾಗಿ ಬಂತಾನೆ. ಹೀಗೆ ಒಬ್ರೊಬ್ಬರ ಒಂದು ಉತ್ಸ್ಫೂರ್ತವಾದಂತ ಹೋರಾಟ ನಾವು ನೋಡ್ತಾ ಹೋಗ್ತೀವಿ. ನಮ್ಮ ಸೈನಿಕರ ಒಂದು ಮುನ್ನಡೆ ಆಗ್ತಾ ಹೋಗುತ್ತೆ. ಒಂದೊಂದೇ ಪಾಯಿಂಟ್ ನ ಗೆಲ್ತಾ ಹೋಗ್ತಾರೆ. ಮೊದಲನೇದು ಜೂನ್ 20ನೇ ತಾರೀಕು ಟೋಲೋಲಿನ್ ಶಿಖರ ನಮ್ಮ ವಶ ಆಗತ್ತೆ. ಅದೇ ಒಂದೊಂದು ಪಾಯಿಂಟ್ ನಲ್ಲೂ ನಮ್ಮವ್ರು ಹೋಗಿ ಅಲ್ಲಿದ್ದಂತ ಅಷ್ಟು ಪಾಕಿಸ್ತಾನಿ ಸೈನಿಕರನ್ನ ಅಲ್ಲಿಂದ ಕ್ಲಿಯರ್ ಔಟ್ ಮಾಡಿ ಅವ್ರನ್ನ ಕೊಂದಾಕಿ ಆ ಬಂಕರ್ನ ನಾವು ವಶಪಡಿಸ್ಕೋಬೇಕು. ಆ ಶಿಖರವನ್ನ ನಾವು ತಗೊಳ್ಬೇಕು. ಅಷ್ಟು ಸುಲಭ ಅಲ್ಲ. ಒಂದೊಂದು ಪಾಯಿಂಟ್ ನಾನು ಆಗ್ಲೇ ಹೇಳಿದಂತ 8 ಪಾಯಿಂಟ್ಗಳನ್ನ ಗೆಲ್ತಾ ಹೋಗ್ತಾರೆ. ಅದಾದ್ಮೇಲೆ ಡ್ರಾಸ್ ಸೆಕ್ಟರ್ ಅದು ಜುಲೈ 1ನೇ ತಾರೀಕು ನಮ್ಮ ವಶ ಆಗತ್ತೆ. ಅದಾದ್ಮೇಲೆ ಟೈಗರ್ ಹಿಲ್ಸ್ ಹೋರಾಟ ಅಂತ ತುಂಬಾ ನಿರ್ಣಾಯಕವಾದದ್ದು ಜುಲೈ 3ನೇ ತಾರೀಕು ನಡೆಯುತ್ತೆ. ಅಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಾಡಿಸ್ತಾರೆ. ಆಗ ಪಾಕಿಸ್ತಾನದ ಪಲಾಯನ ಪ್ರಾರಂಭ ಆಗತ್ತೆ. ಅಂದ್ರೆ ಸಹಜವಾಗಿ ಭಾರತೀಯರ ಮೇಲ್ಗೈ ಆಗ್ತಾ ನೋಡ್ತಾ ಇದ್ದಂತೆ ಅವರು ಒಬ್ರೊಬ್ರೆ ಓಡೋಗ್ಲಕ್ ಶುರು ಮಾಡ್ತಾರೆ. ಕ್ಲಿಯರ್ ಔಟ್ ಆಗ್ತಾ ಹೋಗ್ತಾರೆ. ಸುಮಾರು ಜುಲೈ 16 ಬಹುತೇಕ ಅದು ನಮ್ಗೆಲ್ಲ ವಶ ಆಗಿರುತ್ತೆ. ಆದ್ರೂ ಇನ್ನೊಂದು ಅಲ್ಲಲ್ಲಿ ಇರ್ಬೋದು ಅಂತ ನೋಡ್ತಾರೆ. ಅನೇಕ ಕಡೆ ಗುಟ್ಟಾಗಿ ಅವರು ಗ್ರೆನೇಡ್ಗಳನ್ನ ಹೂತಿಟ್ಬಿಟ್ಟಿರ್ತಾರೆ. ನಮ್ಮವ್ರು ಯಾಕೋ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅದು ಭಾರ ಬೀಳ್ತಾ ಇದ್ದಾಗ ಅದು ಸ್ಫೋಟ ಆಗ್ತಾ ಇರುತ್ತೆ. ಈ ರೀತಿ ಎಲ್ಲ ಮಾಡಿರ್ತಾರೆ. ಮತ್ತೆ ಅನೇಕ ಸೈನಿಕರು ಸತ್ತೋಗಿರ್ತಾರಲ್ಲ, ಅವ್ರೊಳಗಡೆ ಇವರು ಬಾಂಬನ್ನು ಇಟ್ಬಿಟ್ಟು ಆ ಬಾಡಿನ ಬಿಟ್ಟಿರ್ತಾರೆ. ನಮ್ಮವರು ಸೈನಿಕನ ಶವ ಸಿಕ್ತು ಅಂತ ತಗೊಳೋಕದ ಬ್ಲಾಸ್ಟ್ ಆಗುತ್ತೆ. ಈ ರೀತಿ ಎಲ್ಲ ಅತ್ಯಂತ ನೀಚವಾದಂತ ಒಂದು ಕೆಲಸಗಳನ್ನ ಪಾಕಿಸ್ತಾನ ಅದು ಮಾಡ್ತಾ ಬಂತು. ಆದ್ರೆ ಎಲ್ಲ ಕ್ಲಿಯರ್ ಔಟ್ ಆಗಿ ಕಡೆಗೆ ಜುಲೈ 26ನೇ ತಾರೀಕು ಸಂಪೂರ್ಣ ಇದು ನಮ್ಮ ವಶವಾಯ್ತು ಅಂತ ಹೇಳಿದ್ಮೇಲೆ ಅದನ್ನ ಒಂದು ವಿಜಯ ದಿನ, ಕಾರ್ಗಿಲ್ ವಿಜಯ್ ದಿವಸ್ ಅಂತ ಅದನ್ನ ಘೋಷಣೆ ಮಾಡ್ತಾರೆ. ಆ ದಿನವೇ ಇವತ್ತು ಜುಲೈ 26, ಸರಿಯಾಗಿ 25 ವರ್ಷದ ಮುಂಚೆ ಅದು ಕಾರ್ಗಿಲ್ ವಿಜಯ್ ದಿವಸ್ ಅಂತ ಅದನ್ನ ಸರ್ಕಾರ ಅನೌನ್ಸ್ ಮಾಡುತ್ತೆ. ಈ ಯುದ್ಧದಲ್ಲಿ ನಾವು ಒಂದು ಭೂಸೇನೆ ಮತ್ತೆ ವಾಯುಪಡೆ ಮತ್ತು ನೌಕಾ ಮೂರು ಕೂಡ ಒಂದು ಕೋಆರ್ಡಿನೇಟೆಡ್ ಎಫರ್ಟ್ಸ್ ಇರುತ್ತೆ. ಅದ್ರ ಜೊತೆಗೆ ಡಿಪ್ಲೊಮ್ಯಾಟಿಕ್ ಆಗಿ ಕೂಡ ಬಹಳ ದೊಡ್ಡ ಪ್ರಯತ್ನ ಮಾಡ್ತಾರೆ. ಡಿಪ್ಲೊಮೆಸಿ ಅಂತ ಏನ್ ಹೇಳ್ತಾರೆ, ಅನೇಕ ದೇಶಗಳನ್ನ ಇವರು ನಮ್ಮ ಆಗಿನ ನಾಯಕರು ಸಂಪರ್ಕ ಮಾಡಿ ಪಾಕಿಸ್ತಾನ ಮಾಡಿರ್ತಕ್ಕಂಥ ಈ ಒಂದು ತಪ್ಪನ್ನ ಖಂಡಿಸುವಂತೆ ಮಾಡ್ತಾರೆ. ಅಮೆರಿಕ, ಜರ್ಮನಿ, ಫ್ರಾನ್ಸ್ ಅನೇಕ ದೇಶಗಳು ಇದನ್ನ ವಿರೋಧ ಮಾಡುತ್ತೆ. UNO ಕೂಡ ಇದನ್ನ ವಿರೋಧ ಮಾಡುತ್ತೆ. ಒಂದ್ ರೀತಿ ಪಾಕಿಸ್ತಾನ ಒಂದ್ ರೀತಿ ಮೂಲೆ ಗುಂಪಾಗ್ಬಿಡುತ್ತೆ. ಇಡೀ ಜಗತ್ತಿನ ಎಲ್ಲರ ಮುಂದೆ ಅದು ಮೂಲೆ ಗುಂಪಾಗತ್ತೆ.
ಇದ್ರ ಮಧ್ಯ ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್ ಭಾರತಕ್ಕೆ ಬರ್ತಾನೆ ನೆಗೋಷಿಯೇಷನ್ ಮಾಡಕ್ಕೆ. ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ನೀವೆಲ್ಲರೂ ಇಲ್ಲಿಂದ ಕ್ಲಿಯರ್ ಔಟ್ ಆಗೋ ತನಕ ನಿಮ್ಮ ಹತ್ರ ಮಾತು ಆಡಲ್ಲ ಅಂತೇಳಿ ಅವನು ಬಂದ ದಾರಿಗೆ ಸುಂಕವಿಲ್ಲ ಅಂತೇಳಿ ವಾಪಸ್ ಹೋಗ್ತಾನೆ. ಆಗಿನ ಅಮೆರಿಕಾದ ಪ್ರೆಸಿಡೆಂಟ್ ಬಿಲ್ ಕ್ಲಿಂಟನ್ ಸ್ವತಃ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ಗೆ ಫೋನ್ ಮಾಡಿ ಒತ್ತಡವನ್ನು ಹೇಳ್ತಾರೆ. ಅಂದ್ರೆ ಯಾವ ಅಮೆರಿಕ ಭಾರತದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಬಂದಿದೆ, ಇಡೀ ಜಗತ್ತಿನ ಮುಂದೆ ಅನಿವಾರ್ಯವಾಗಿ ಅವರು ಕೂಡ ಪಾಕಿಸ್ತಾನಕ್ಕೆ ವಿರೋಧ ಮಾಡುವ ರೀತಿ ಒಂದು ಉತ್ತಮವಾದಂತ ಡಿಪ್ಲೊಮ್ಯಾಟಿಕ್ ಗೆಲುವಾಗುತ್ತೆ. ಅದಕ್ಕೆ ಒಬ್ರು ಮಿಲಿಟರಿ ಆಫೀಸರು ಇದನ್ನ ಅನಲೈಸ್ ಮಾಡ್ತಾ ಹೇಳ್ತಾರೆ, ಇದು ಒಂದ್ ರೀತಿ ಸ್ಟ್ರಾಟಜಿಕ್ ಫೇಲ್ಯೂರ್ ಈ ಯುದ್ಧ, ಟ್ಯಾಕ್ಟಿಕಲ್ ಸಕ್ಸಸ್. ಸ್ಟ್ರಾಟಜಿಕ್ ಅಂದ್ರೆ ನಮ್ಗೆ ಗೊತ್ತಾಗ್ಲಿಲ್ಲ, ಇಂಟೆಲಿಜೆನ್ಸ್ ನಮ್ಗೆ ಮುಂಚೆನೆ ಗೊತ್ತಾಗ್ಲಿಲ್ಲ, ಹಾಗಾಗಿ ಸ್ಟ್ರಾಟಜಿಕ್ ಫೇಲ್ಯೂರು. ಟ್ಯಾಕ್ಟಿಕಲ್ ಇದು ಸಕ್ಸಸ್ ಇದು, ಆದ್ರೆ ಡಿಪ್ಲೊಮೆಸಿ ದೃಷ್ಟಿಯಿಂದ ಗ್ರ್ಯಾಂಡ್ ಸಕ್ಸಸ್ ಅಂತ. ಸೊ ಎಲ್ಲಾ ರೀತಿಯ ಪ್ರಯತ್ನ ಮಾಡಿದ್ರಿಂದ ಪಾಕಿಸ್ತಾನವನ್ನ ಎಲ್ಲ ರೀತಿಯಲ್ಲಿ ಅವ್ರನ್ನ ಹಿನ್ನಡೆ ಆಗಿ ಅವ್ರನ್ನ ಹೊರಗೆ ಕಳಿಸಿ ನಮ್ಮ ಭೂಭಾಗವನ್ನ ನಮ್ಮ ಕೈಗೆ ಒಂದು ಸುರಕ್ಷಿತವಾಗಿ ವಶಪಡಿಸ್ಕೊಂಡಂತ ಒಂದು ಅಭೂತಪೂರ್ವವಾದಂತ ದಿನ ಇವತ್ತು. ಹಾಗಾಗಿ ಇಡೀ ಭಾರತೀಯರಿಗೆ ಅತ್ಯಂತ ಹೆಮ್ಮೆ, ವಿಶೇಷವಾಗಿ ನಮ್ಮ ಭಾರತೀಯ ಸೈನಿಕರಿಗೆ ನಾವು ಸದಾ ನಾವು ಚಿರಋಣಿಯಾಗಿರ್ಬೇಕು. ಯಾಕಂದ್ರೆ ಒಂದೊಂದು ಭೂ ಪ್ರದೇಶವನ್ನ ರಕ್ಷಣೆ ಮಾಡ್ಲಿಕ್ಕಾಗಿ ಅವರು ತಮ್ಮ ಪ್ರಾಣ ಪಣ ಬಿಟ್ಟು ಕೊಟ್ಟು ಅವರು ಹೋರಾಟ ಮಾಡ್ಯಾರ. ಆ ರೀತಿ ಹೋರಾಟ ಮಾಡಿದಂತ ಒಂದಷ್ಟು ಜನರ ಕೆಲವು ಪ್ರಸಂಗಗಳನ್ನ ನಿಮ್ ಜೊತೆ ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಕೌಲೋಲಿನ್ ಶಿಖರದಲ್ಲಿ ಯುದ್ಧ ನಡೀತಾ ಇದೆ. ಆ ಯುದ್ಧ ರಂಗದಿಂದ ಹೈದರಾಬಾದಿನ ಪದ್ಮಪಾಣಿ ಆಚಾರ್ಯ ತನ್ನ ತಂದೆಗೆ ಪತ್ರ ಬರೀತಾನೆ. ಆಗಿನ್ನೂ ಮೊಬೈಲು, SMS ಇತ್ಯಾದಿ ಬಂದಿರಲಿಲ್ಲ. ಆಗ ಸಂವಹನ ಅಂದ್ರೆ ಪೋಸ್ಟ್ ಲೆಟರ್ ಬರಿಬೇಕು, ಅದೊಂದೇ ಇದ್ದಿದ್ದು. ಅದನ್ನ ಅವನು ಬರೆದು ಕಳಿಸ್ತಾನೆ ತನ್ನ ತಂದೆಗೆ. ಆ ಪತ್ರದಲ್ಲಿ ಅವನು ಹೇಳ್ತಾನೆ, ಇಷ್ಟು ಎತ್ತರದ ಪ್ರದೇಶ, 18-19 ಸಾವಿರ ಅಡಿ ಎತ್ತರದ ಈ ಪ್ರದೇಶದಲ್ಲಿ ಕೊರೆಯುವ ಚಳಿ, ಅನೇಕ ಬಾರಿ ಮನೆಯಲ್ಲಿದ್ದೇ ನಮ್ಗೆ ಚಳಿ ತಡ್ಕೊಳಕ್ಕಾಗಲ್ಲ, ಆದ್ರೆ ಹಿಮ ಪೂರಿತವಾದಂತ ಪ್ರದೇಶದಲ್ಲಿ, ಇಷ್ಟು ಎತ್ತರದ ಪ್ರದೇಶ, ಅತ್ಯಂತ ಅಪಾಯಕಾರಿಯಾದಂತ ಸನ್ನಿವೇಶದಲ್ಲಿ ನಿರ್ಭೀತಿಯಿಂದ ಹೋರಾಟ ಮಾಡಲು ನನಗೆ ಪ್ರೇರಣೆ ಎಲ್ಲಿಂದ ಬಂತು ಅಂತ ಹೇಳಿದ್ರೆ, ನೀನು ನನಗೆ ಚಿಕ್ಕ ವಯಸ್ಸಿನಲ್ಲಿ ಕಲ್ಸ್ಕೊಟ್ಟಂತ ಭಗವದ್ಗೀತೆಯಿಂದ ಅಂತ ಅವನು ಬರಿತಾನೆ. ಜೊತೆಗೆ ಹೇಳ್ತಾನೆ, ಅವನ ಹೆಂಡತಿ ಆಕೆ ಗರ್ಭಿಣಿ ಆಗಿರ್ತಾಳೆ. ಚೊಚ್ಚಲ ಬಸರು ಆ ನನ್ನ ಹೆಂಡತಿಯ ಪಕ್ಕದಲ್ಲಿ ಕೂತ್ಕೊಂಡು ಪ್ರತಿನಿತ್ಯ ಸಂಜೆ ಭಗವದ್ಗೀತೆಯನ್ನು ಹೇಳು, ನನ್ನ ಹೆಂಡತಿಯ ಗರ್ಭದಲ್ಲಿ ರೂಪುಗೊಳ್ತಾ ಇರತಕ್ಕಂತ ಆ ಶಿಶುಗೂ ಇದೇ ಸಂಸ್ಕಾರ ಸಿಗಲಿ, ಮುಂದೆ ಅವನು ಇದೇ ರೀತಿ ಹೋರಾಟ ಮಾಡ್ಬೇಕು ಅಂತ ಹೇಳಿ ತನ್ನ ಮಾತನ್ನ ಬರೆದಿರ್ತಾನೆ. ಆ ಪತ್ರ ಬರಕ್ಕೆ ಕೆಲವು ದಿವಸ ಆಗತ್ತೆ, ಅಲ್ಲಿಂದ ಇಲ್ಲಿಗೆ ಬರಕ್ಕೆ 4-5 ದಿವಸ ಆಗತ್ತೆ. ಆದ್ರೆ ಆ ಪತ್ರ ಬರಕ್ ಒಂದ್ ದಿವಸ ಮುಂಚೆನೆ ಟೆಲಿಗ್ರಾಮ್ ಬರುತ್ತೆ. ಪದ್ಮಪಾಣಿ ಆಚಾರ್ಯ ಸಮರ ರಂಗದಲ್ಲಿ ಮಲಗಿದ್ದ, ಹೋರಾಟ ಮಾಡ್ತಾ ಅವನ ಪ್ರಾಣ ಹೋಗಿರುತ್ತೆ. ಅವನ ಪತ್ರ ಬರಕ್ ಮುಂಚೆ ಅವನ ಟೆಲಿಗ್ರಾಮ್ ಸುದ್ದಿ ಬಂದಿರುತ್ತೆ. ಆಗ ಅವನ ಅಣ್ಣ ಪದ್ಮಪಾದ ಆಚಾರ್ಯ ಅಂತ ಹೇಳಿ, ಅವನು ನಾರ್ತ್ ಈಸ್ಟ್ ನಲ್ಲಿ ಉಲ್ಫಾ ಉಗ್ರಗಾಮಿಗಳ ವಿರುದ್ಧ ಹೋರಾಟಕ್ಕೆ ಅಲ್ಲಿರ್ತಾನ ಅವನು, ಅಲ್ಲಿ ಅವನಿಗೆ ಅಸೈನ್ಮೆಂಟ್ ಆಗಿರುತ್ತೆ. ಅವನು ಹೇಳ್ತಾನೆ, ಅರೆ ನೀನ್ ನಂಗೆ ತಮ್ಮ, ನನ್ ಓವರ್ಟೇಕ್ ಮಾಡ್ಬಿಟ್ಟಿಯಲ್ಲ ನೀನು ಅಂತ ಹೇಳ್ತಾನೆ. ಅವನ್ ಮೊದಲನೇ ರಿಯಾಕ್ಷನ್ ಅದು. ಅಂದ್ರೆ ಸತ್ತಿರೋದವ್ರ ತಮ್ಮ. ಅಣ್ಣ ಹೇಳ್ತಾನೆ, ನೀನ್ ನನಗಿಂತ ಮುಂಚೆ ಬಲಿದಾನ ಆಗ್ಬಿಟ್ಟಿಯಲ್ಲ, ನನ್ ಓವರ್ಟೇಕ್ ಮಾಡ್ಬಿಟ್ಟಿಯಲ್ಲ ಅಂತ. ಅಂದ್ರೆ ಸಾವು ಅಂತ ಹೇಳಿದ್ರೆ ಇಷ್ಟು ಸಹಜವಾಗಿ ತಗೊಳ್ತಕ್ಕಂತ ಭಾರತ ಇದು, ಅದಕ್ಕೆ ಮೃತ್ಯುಂಜಯಿ ಭಾರತ ಅಂತ ಹೇಳ್ತಾರೆ. ಸಾವಿಗೆ ಭಯವೇ ಇಲ್ಲ. ಇದನ್ನ ಅವನಿಗೆ ಭಗವದ್ಗೀತೆ ಕಳ್ಸಿಕೊಟ್ಟಿರುತ್ತೆ, ಅವ್ರ ತಂದೆ ಕೊಟ್ಟಂತ ಸಂಸ್ಕಾರ. ಇನ್ನೊಬ್ಬ ಮೇಜರ್ ರಾಜೇಶ್ ಅಧಿಕಾರಿ ಅಂತ ಹೇಳಿ, ಅವನು ಉತ್ತರಾಖಂಡ್ನ ನೈನಿತಾಲ್ನಿಂದ ಬಂದಂತ ಒಬ್ಬ ಸೈನಿಕ, 23 ವರ್ಷದ ಯುವಕ, ಮದುವೆಯಾಗಿ ಕೇವಲ 10 ತಿಂಗಳಾಗಿದೆ. ಅವನ್ಗೆ ಒಂದು ಅಸೈನ್ಮೆಂಟ್ ಇರುತ್ತೆ. ಆ ಒಂದು ಶಿಖರದಲ್ಲಿ ಒಂದು ಕ್ಯಾಪ್ಚರ್ ಮಾಡ್ಬೇಕು ಅಂತ ಹೇಳಿ ಒಂದ್ ಕೈನಲ್ಲಿ ಮ್ಯಾಪ್ ಇಟ್ಕೊಂಡ್ಯಾನೆ, ಇನ್ನೊಂದ್ ಕೈಯಲ್ಲಿ AK-47 ಇಟ್ಕೊಂಡ್ಯಾನೆ. ತನ್ನ ಸಂಗಡಿಗರ ಜೊತೆಗೆ ಪ್ಲಾನ್ ಮಾಡ್ತಾ ಇದ್ದಾರೆ.
ಆ ಸಮಯದಲ್ಲಿ ಅವನ ಹೆಂಡತಿಯಿಂದ ಒಂದು ಪತ್ರ ಬರುತ್ತೆ. ಮದುವೆ ಆಗಿ 10 ತಿಂಗಳಾಗಿದೆ. ಅವನ ಹೆಂಡತಿಯಿಂದ ಪತ್ರ ಬಂದಿದೆ ಅಂತ ಹೇಳಿ ತಲುಪಿಸ್ತಾರೆ. ಅವನಿಲ್ಲಿ ರಾತ್ರಿ ಹೋರಾಟದ ತಯಾರಿ ಮಾಡ್ತಾ ಇದ್ದಾನೆ. ಸಂಜೆ ಸಮಯ. ಆ ಪತ್ರವನ್ನ ತಗೊಂಡು ತನ್ನ ಜೇಬ್ನಲ್ಲಿ ಹಿಂದಿನ ಜೇಬಲ್ಲಿ ಇಟ್ಕೊಳ್ತಾನೆ. ನಾಳೆ ಓದೋಣ ಇದು ಗೆದ್ದ ಮೇಲೆ ಅಂತ ಹೇಳಿ ಅವನು ಹೊರಡ್ತಾನೆ. ಆ ಯಾವ ಬಂಕರ್ನ ಅವರು ಟಾರ್ಗೆಟ್ ಮಾಡಿದ್ರೋ ಅದು ಇವ್ರ ಯೋಜನೆಯಂತೆ ರಾತ್ರಿಯೆಲ್ಲ ಹೋರಾಟ ನಡೆಯುತ್ತೆ. ಬೆಳಗಾಗುವಷ್ಟೊತ್ತಿಗೆ ಆ ಜಾಗದಲ್ಲಿ ಭಾರತದ ತಿರಂಗಾ ಧ್ವಜ ಹಾರಾಡಕ್ ಪ್ರಾರಂಭ ಆಗತ್ತೆ. ಆದ್ರೆ ಈ ಮೇಜರ್ ರಾಜೇಶ್ ಅಧಿಕಾರಿ ಅವನು ಬಲಿದಾನ ಆಗಿರುತ್ತೆ. ಆಮೇಲೆ ಅವನ ದೇಹ ನೈನಿತಾಲ್ಗೆ ಬರುತ್ತೆ. ಅವನ ಬಾಡಿ ಬರುತ್ತೆ. ಅವನ ಕುಟುಂಬದವ್ರೆಲ್ಲ ಸೇರ್ತಾರೆ. ಆಗ ಅವನ ಹೆಂಡತಿ ಅವಳಿಗೆ ನನ್ ಪತ್ರ ಕಳಿಸಿದ್ದೆ ಇವನ್ ತಲುಪ್ತೋ ಇಲ್ವೋ ಅಂತ ಒಂದು ಸಣ್ಣ ಇರುತ್ತೆ. ಅವರು ಏನ್ ಅನ್ಕೊಂಡಿರ್ಬೋದು ಈ ಪತ್ರ ಓದಿ, ಈ ರೀತಿ ಎಲ್ಲ ಸಹಜವಾಗಿ ಅವನ ಹೆಂಡತಿಗೆ ಅನಿಸ್ತಾ ಇರತ್ತೆ. ಆಮೇಲೆ ಅವನ ದೇಹವನ್ನ, ಅವನ ಬಾಡಿಯನ್ನ ನೋಡ್ತಾ ಆಶ್ಚರ್ಯ ಆಗತ್ತೆ. ಅವನ ಜೇಬ್ನಲ್ಲಿ ಆ ಓಪನ್ ಮಾಡದೇ ಇರತಕ್ಕಂತ ಲೆಟರ್ ಹಾಗೆ ಇರುತ್ತೆ. ನಾಳೆ ಓದೋಣ ಅಂತ ಅವನು ಇಟ್ಕೊಂಡ. ಅವನ ಬದುಕಿನಲ್ಲಿ ಆ ನಾಳೆ ಬರಲೇ ಇಲ್ಲ. ನಮ್ಮ ನಿಮ್ಮೆಲ್ಲರ ನಾಳೆಗಾಗಿ ಅವನು ತನ್ನ ಅಂದಿನ ದಿನ ಅವನು ಬಲಿದಾನಗೊಂಡಿದ್ದ. ಹರಿಯಾಣದ ದೇಸ್ಲೂರು ಗ್ರಾಮ ಅಲ್ಲಿನ ಒಬ್ಬ ನಿವೃತ್ತ ಸೈನಿಕ ರಾಣಾ ಸಿಂಗ್ ಅಂತ ಹೇಳಿ, ಅವ್ರ ಮನೆ ಬೆಳಗಾಗಿದ್ದು ಯಾರೋ ಬಂದು ತಟ್ತಾರೆ. ಅವನು ರಿಟೈರ್ ಆಗಿರ್ತಕ್ಕಂಥ ಒಬ್ಬ ಸೈನಿಕ. ಬಾಗ್ಲು ತಟ್ತಾರೆ. ಆವಾಗ ಬಾಗ್ಲು ತೆಗೆದ್ರೆ ಯಾರೋ ಇಬ್ರು ಸೈನಿಕರು ಬಂದಿರ್ತಾರೆ. ಇವನು ತಂದೆ ಬನ್ನಿ ಒಳಗಡೆ ಅಂತ ಕರೀತಾನೆ. ಅವರು ಇವನ್ಗೆ 2 ಪ್ಯಾಕೆಟ್ ಕೊಡ್ತಾರೆ. ಏನಿದು ಅಂತ ಇಸ್ಕೊಳ್ತಾ ಕೇಳ್ತಾನೆ. ಆಗ ಹೇಳ್ತಾರೆ, ನಿಮ್ಮ ಮಗ ಹವಾಲ್ದಾರ್ ಜಯಪ್ರಕಾಶ್ ಸಿಂಗ್ ಅವನು ಹೋರಾಟ ಮಾಡ್ತಾ ಅವನ ಗ್ರಾನೇಡ್ ದಾಳಿ ಆಯ್ತು, ಅವನ ಬಲಿದಾನ ಆಯ್ತು. ಅಷ್ಟೇ ಅಲ್ಲ, ಅವನ ದೇಹ ಛಿದ್ರ ಆಗೋಯ್ತು. ಅವನ ದೇಹವನ್ನ ತರೋ ಸ್ಥಿತಿಯಲ್ಲೇ ಇರಲಿಲ್ಲ. ಹಾಗಾಗಿ ಅಲ್ಲೇ ನಾವು ಅವನ ಅಂತ್ಯ ಸಂಸ್ಕಾರ ಮಾಡೀವಿ. ಅವನ ದೇಹದ ಭಸ್ಮ ಇಲ್ಲಿದೆ, ತಗೊಳ್ಳಿ ಅಂತ. ಅವನ ದೇಹದ ಸುಟ್ಟಿರ್ತಕ್ಕಂಥ ಭಸ್ಮ ಇದೆ, ಇಲ್ಲಿ ತಗೊಳ್ಳಿ ಅಂತ. ಹೇಗಾಗಿರ್ಬೇಕು ಕಲ್ಪನೆ ಮಾಡ್ಕೊಳ್ಳಿ. ಅಂದ್ರೆ ತನ್ನ ಮಗ ಡ್ಯೂಟಿಗೆ ಹೋಗಿದ್ದಾನೆ, ವಾಪಸ್ಸು ಒಂದು ಪ್ಯಾಕೆಟ್ ನಲ್ಲಿ ಅವನು ಅಸ್ಥಿಯಾಗಿ ಬಂದಿದ್ದಾನೆ. ಕರ್ನಾಟಕದ ಒಬ್ಬ ರಾಜಕಾರಣಿ ಹೇಳಿದ್ದ, ದುಡ್ಡು ಕೊಡ್ತಾರೆ ಅದಕ್ಕೋಸ್ಕರ ಸೈನ್ಯಕ್ಕೆ ಸೇರ್ತಾರೆ ಅಂತ. ಇವನ್ ಮಗನ್ ಕಳಿಸ್ಲಿ ನೋಡೋಣ. ಕೊಡ್ಬೋದು ಸರಿ, ಸಂಬಳಕ್ಕಾಗಿ ಅವ್ರು ಹೋಗ್ತಾರೆ ಅಂತ ಅವನು ಬೇಜವಾಬ್ದಾರಿಯನ್ನ ಮಾತಾಡಿದ್ದ ಒಬ್ಬ ಕರ್ನಾಟಕದ ಒಬ್ಬ ರಾಜಕಾರಣಿ. ಹೇಗಿರ್ಬೇಕು ಆ ತಂದೆಗೆ? ತಂದೆ ತಕ್ಷಣ ಏನು ಪ್ಯಾಕೆಟ್ ಇತ್ತೋ ಅದಕ್ಕೆ ಸೆಲ್ಯೂಟ್ ಮಾಡ್ತಾನೆ. ಯಾಕಂದ್ರೆ ಇವನು ಕೂಡ ಒಬ್ಬ ಮಾಜಿ ಸೈನಿಕನೇ. ಆಮೇಲೆ ಅವನ ಹೆಂಡತಿ ಕಡೆ ತಿರುಗಿ ಹೇಳ್ತಾನೆ, ವೀರರು ಮಾತ್ರ ವೀರಮರಣವನ್ನ ಈ ರೀತಿ ಅಪ್ತಾರೆ ಅಂತ ಒಂದು ಮಾತನ್ನು ಹೇಳ್ತಾನೆ. ಈ ಧೀರರು ಮಾತ್ರ ಈ ತರ ದೇಶಕ್ಕಾಗಿ ಅವ್ರು ಸಾಯ್ತಾರೆ. ಬೇರೆಯವ್ರು ಯಾವ್ದಾದಕ್ಕೋ ಸಾಯ್ತಾರೆ. ಹಣಕ್ಕಾಗಿ ಸಾಯ್ತಾರೆ, ಆಸ್ತಿಗಾಗಿ ಸಾಯ್ತಾರೆ, ಹೆಣ್ಣಿಗಾಗಿ ಸಾಯ್ತಾರೆ, ಮಣ್ಣಿಗಾಗಿ ಸಾಯ್ತಾರೆ. ಆದ್ರೆ ದೇಶಕ್ಕಾಗಿ ಸಾಯ್ಬೇಕು ಅಂದ್ರೆ ಅದಕ್ಕೆ ಇಂಥ ಧೀರರೇ ಸಾಧ್ಯ ಅಂತ ತನ್ನ ಹೆಂಡತಿಗೆ ಹೇಳ್ತಾನೆ. ಅವನ ಹವಾಲ್ದಾರ್ ಜಯಪ್ರಕಾಶ್ ಸಿಂಗ್ಗೆ 2 ಮಕ್ಕಳು, ಒಬ್ಬ 6 ವರ್ಷ, ಒಬ್ಬ 8 ವರ್ಷ. ಅವನ ಹೆಂಡತಿ ಹತ್ತು ಅವಳ ಕಣ್ಣೀರೆಲ್ಲ ಬತ್ತೋಗತ್ತೆ. ಅಷ್ಟೊತ್ತು ಯಾರೋ ಬಂದು ಕೇಳ್ತಾರೆ. ಎಲ್ಲ ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಆಕೆಯನ್ನ ವಿಧವೆ ಆಗಿದ್ದಾಳೆ, ಸಣ್ಣ ಮಕ್ಕಳಿದ್ದಾರೆ, 2 ಮಕ್ಕಳು. ಕೇಳ್ತಾರೆ, ನಿಮ್ಮ ಯಜಮಾನ್ರದ್ದು ಈ ರೀತಿ ಆಯ್ತು, ನಿನ್ನ ಮಕ್ಕಳನ್ನ ಏನ್ ಮಾಡ್ತೀಯ ಅಂತ. ಮುಂದೆ ಅವಳು ಹೇಳ್ತಾಳೆ, ಯಾತಿಗೆ ಸೇರಿಸಬಾರ್ದು ಸೈನ್ಯಕ್ಕೆ ಅಂತ ಕೇಳ್ತಾಳೆ ಹೆಂಡತಿ. ಅಂದ್ರೆ ತನ್ನ ಗಂಡನ ಒಂದು ಅಂತ್ಯ ಆಗಿ ಅವಳಿನ್ನೂ ಆಗ್ತಾನೆ, ಅಳೋದು ನಿಂತಿಲ್ಲ ಪೂರ್ತಿ. ಆಗ್ಲೇ ಅವಳು ಹೇಳ್ತಾಳೆ, ನನ್ ಮಕ್ಕಳನ್ನ ಸೈನ್ಯಕ್ಕೆ ಯಾತಿಗೆ ಸೇರಿಸಬಾರ್ದು ಅಂತ. ಅಷ್ಟೇ ಅಲ್ಲ, ಹೇಳ್ತಾಳೆ, ಇವ್ರು ಯಾವಾಗ ಬೆಳೆದ್ ದೊಡ್ಡವರಾಗ್ತಾರೆ ಅಂತ ಕಾಯ್ತಾ ಇದ್ದೀನಿ ನಾನು ಅಂತ ಹೇಳ್ತಾಳೆ. ಈ ರೀತಿಯ ಸ್ಪಿರಿಟ್. ಬಾತ್ರಾ, ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ, ಅವನಾಗ್ಲೇ ಹೇಳಿದಂತೆ 0.5148 ಅಂತ ಅದರ ಹೋರಾಟದಲ್ಲಿ ಅವನು ಬಲಿದಾನ ಆಗ್ತಾನೆ. ಅದಕ್ಕೆ ಮುಂಚೆ ಟೈಗರ್ ಹಿಲ್ಸ್ ನ ಹೋರಾಟದಲ್ಲಿ 5140 ಅನ್ನುವ ಹೋರಾಟದಲ್ಲಿ ಅವನು ಗೆಲ್ತಾನೆ.
ಆ ಗೆದ್ದು ಬಂದಾಗ ಕೆಳಗೆ ಬಂದಿರ್ತಾರೆ. ಆಗ ಆಗಿನ ಟಿವಿ ಚಾನೆಲ್ ಅವರು ಇಂಟರ್ವ್ಯೂ ಮಾಡ್ತಾರೆ, ಕೇಳ್ತಾರೆ ಏನ್ ಅನ್ನಿಸ್ತಾ ಈಗ ಅಂತ. ಅಂದ್ರೆ ಒಂದ್ ದೊಡ್ಡ ಪ್ರಮುಖವಾದಂತ ಶಿಖರವನ್ನ ಯಶಸ್ವಿಯಾಗಿ ಗೆದ್ಕೊಂಡು ಬಂದಿಯಾನೆ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ. ಅವನ್ಗೆ ಕೇಳಿದಾಗ ಅವನು ಹೇಳ್ತಾನೆ, ಎ ದಿಲ್ ಮಾಂಗೆ ಮೋರ್ ಅಂತ. ಆಗ ಪೆಪ್ಸಿದು ಒಂದು ಪ್ರಸಿದ್ಧವಾದಂತ ಆಡ್ ಇತ್ತು, ಎ ದಿಲ್ ಮಾಂಗೆ ಮೋರ್ ಅಂತ. ಅದನ್ನ ಹೇಳ್ತಾನೆ. ಅದಾಗಿ ಮುಂದಿನ ವಾರ ಇನ್ನೊಂದು 5148 ಅನ್ನುವ ಪಾಯಿಂಟ್ ನ ಹೋರಾಟ ಮಾಡ್ತಾ 5 ಜನ ಶತ್ರು ಸೈನಿಕರನ್ನ ಹ್ಯಾಂಡ್ ಕಾಂಬ್ಯಾಟ್, ಕೈನಲ್ಲಿ ಹೊಡೆದಾಟದಲ್ಲಿ ಮತ್ತೆ ಅವ್ರನ್ನ ಪಾಯಿಂಟ್ ಬ್ಲಾಂಕ್ ನಲ್ಲಿ ಕೊಂದು ಹಾಕಿ ಅದನ್ನ ಗೆಲ್ತಾನೆ. ಆದ್ರೆ ಅವನ ಬಲಿದಾನ ಆಗುತ್ತೆ. ವೈಜಯಂತ ತಾಪರ್ ಅಂತ, ಅವನು ಎತ್ತರದ ಶಿಖರದಲ್ಲಿ ಹೋರಾಟಕ್ಕೆ ಹೋಗಿದ್ದಾನೆ. ಹೋಗ್ತಾನೆ ಅವ್ನ್ ಗೊತ್ತಾಗಿದೆ, ನಾನಿನ್ ವಾಪಸ್ ಬರೋದು ಇಲ್ಲ, ಸಾಧ್ಯತೆ ತುಂಬಾ ಕಡಿಮೆ ಇದೆ, ಆದ್ರೆ ಹೋರಾಟ ಮಾತ್ರ ಮಾಡ್ತಾ ಹೋಗ್ತೀವಿ ಅಂತ ಗೊತ್ತಾಗಿದೆ. ಆಗ ಅವನು ಅವ್ರ ತಾಯಿಗೆ ಪತ್ರ ಬರೀತಾನೆ. ಆ ವೈಜಯಂತ ಥಾಪರ್ ಅವನು ಬರೀತಾನೆ ಅವರ ತಾಯಿಗೆ, ನಾನ್ ನಿನಗೆ ಈ ಪತ್ರ ಬರಿತೀನಿ, ಇದು ನೀನ್ ನೋಡುವಷ್ಟೊತ್ತಿಗೆ ನಾನು ನಿನ್ನ ಆಕಾಶದಿಂದ ನೋಡ್ತಾ ಇರ್ತೀನಿ ಅಂತ. ಅಂದ್ರೆ ಅವ್ನ್ ಖಚಿತ ಆಗಿತ್ತು, ಈ ತಲುಪೋಷ್ಟೊತ್ತಿಗೆ ನಾನು, ಆದ್ರೆ ಏನ್ ತೊಂದರೆ ಇಲ್ಲ, ಪತ್ರದಲ್ಲಿ ಬರೀತಾನೆ, ನಾ ಆಕಾಶದಿಂದ ನೋಡ್ತಾ ಇರ್ತೀನಿ. ಅಷ್ಟೇ ಅಲ್ಲ, ತಮಾಷೆ ಬರೀತಾನೆ, ಅವ್ರ ಅಪ್ಸರೆಯರ ಆತಿಥ್ಯವನ್ನ ಸ್ವೀಕಾರ ಮಾಡ್ತಾ ಇರ್ತೀನಿ ನಾನು ಈ ಸಮಯದಲ್ಲಿ ನೀನ್ ಪತ್ರ ಓದೋಷ್ಟೊತ್ತಿಗೆ ಅಂತ. ಅಷ್ಟೆಲ್ಲ ಹೇಳ್ತಾನೆ, ಮುಂದೆ ನಾನು ಮತ್ತೊಮ್ಮೆ ಹುಟ್ಟಬೇಕು, ಮತ್ತೆ ಸೈನಿಕನಾಗ್ಬೇಕು, ಮತ್ತೆ ನಾನು ಹೋರಾಟ ಮಾಡ್ಬೇಕು ನಾನು ಅಂತ ಅವನ ಅಭಿಲಾಷೆಯನ್ನು ಬರೀತಾನೆ. ಮುಂದೆ ಒಂದು ಅಪೇಕ್ಷೆಯನ್ನ ತನ್ನ ತಾಯಿಗೆ ಹೇಳ್ತಾನ ಅವನು. ಏನಂದ್ರೆ ಅವ್ರ ತಾಯಿಗೆ ಹೇಳ್ತಾನೆ, ನೋಡು, ನಾನು ತೀರ್ಕೊಂಡ್ರೆ ನಿನಗೆ ಸೈನ್ಯದಿಂದ ಒಂದಷ್ಟು ದುಡ್ಡು ಬರುತ್ತೆ, ಪೆನ್ಷನ್ ದುಡ್ಡು ಬರುತ್ತೆ, ಸರ್ಕಾರನೂ ಒಂದಷ್ಟು ದುಡ್ಡು ಕೊಡುತ್ತೆ, ಜನನೂ ದುಡ್ಡು ಕೊಡ್ತಾರೆ. ಅಂದ್ರೆ ದುಡ್ಡಿಗೇನ್ ಕೊರತೆ ಇಲ್ಲ, ಬೇಕಾಷ್ಟು ದುಡ್ಡು ಬರುತ್ತೆ ನಿಂಗೆ, ಕಾಂಪನ್ಸೇಷನ್ಗಳು. ಆ ದುಡ್ಡಿಂದ ಒಂದ್ ಸಣ್ಣ ಕೆಲಸ ಮಾಡ್ಬೇಕು ನೀನು ಅಂತ ತನ್ನ ಅಮ್ಮನಿಗೆ ಕೇಳ್ಕೊಳ್ತಾನೆ. ಏನಂದ್ರೆ ಆ ದುಡ್ಡನ್ನ ನೀನ್ ಇಟ್ಕೊ, ನೀನು ಏನು ಕೊರತೆಗಳಿದೆ ಅದಕ್ಕೆಲ್ಲ ಮನೆಗೆ ನಡ್ಸಕ್ ಇಟ್ಕೋ. ಮತ್ತೆ ಅವನು ಒಂದ್ ಸಣ್ಣ ಹುಡುಗಿ, ಅವಳಿಗೆ ವಿದ್ಯಾಭ್ಯಾಸಕ್ಕೆ ಇವನು ಸಹಕಾರ ಮಾಡ್ತಾ ಇರ್ತಾನೆ, ರುಕ್ಸಾನ ಅಂತ, ಅವಳಿಗೆ ಶಿಕ್ಷಣಕ್ಕೆ ನೀನ್ ಇದರಲ್ಲಿ ದುಡ್ಡು ಕೊಡು ಅಂತ ಹೇಳ್ತಾನೆ. ಅದ್ರ ಜೊತೆಗೆ ಹೇಳ್ತಾನೆ, ನಮ್ಮ ಹಳ್ಳಿಯಲ್ಲಿ ಅಲ್ಲಿ ಅರಳಿ ಕಟ್ಟೆ ಮೇಲೆ ಸಂಜೆ ಆದ್ರೆ ಯುವಕರು ಕೂತ್ಕೊಂಡು ಗುಟ್ಕಾ, ಬೀಡಿ, ಸಿಗರೇಟ್ ಸೇತಾ, ಇಸ್ಪಿಟ್ ಆಡ್ತಾ ಸಮಯ ಕಳೀತಾ ಯುವಕರು ಇರ್ತಾರನ್ನ ನೋಡಿ ನಮ್ಮ ಹಳ್ಳಿಯಲ್ಲಿ. ಆ ಯುವಕರನ್ನೆಲ್ಲ ಕರ್ಕೊಂಡು ಒಂದು ಕಾರ್ಗಿಲ್ ಯಾತ್ರೆ ಮಾಡು ಈ ದುಡ್ಡಿನಲ್ಲಿ ಅಂತ. ಈ ದುಡ್ಡಿನಲ್ಲಿ ಅವ್ರನ್ನ ಕಾರ್ಗಿಲ್ ಕರ್ಕೊಂಡ್ಬಂದು ಇಲ್ಲಿ ಯಾವ ಜಾಗದಲ್ಲಿ ಸೈನಿಕರ ಬಲಿದಾನ ಆಗಿದೆ ಅಲ್ಲಿ ಆ ಮಣ್ಣನ್ನು ತಗೊಂಡು ಅವರ ಹಣ್ಣೆಗೆ ಹಚ್ಚ ಕೇಳೋ, ಅವ್ರಿಗೆ ಹೇಳೋ, ದೇಶಕ್ಕಾಗಿ ಬದುಕೋದು, ದೇಶಕ್ಕಾಗಿ ಸಾಯೋದು ಅಂದ್ರೆ ಇದಪ್ಪ ಅಂತ ಅವ್ರಿಗೆ ಒಂದು ಪಾಠ ಹೇಳ್ಕೊಡಮ್ಮ ಅಂತ ಹೇಳ್ತಾನೆ. ಅಂದ್ರೆ ಸಾಯೋ ಬೇಕಾದ್ರೂ ಕೂಡ ತನ್ನ ಊರಿನ ಚಿಂತೆ, ತನ್ನ ಊರಿನ ಯುವಕರ ಚಿಂತೆ, ನಮ್ಮ ದೇಶದ ಭವಿಷ್ಯದ ಚಿಂತೆ, ಇದರೊಂದಿಗೆ ತನ್ನ ಜೀವನವನ್ನ ಅವನು ಮುಗಿಸ್ಕೊಂಡಿರ್ತಾನೆ. ಹೀಗೆ ಒಬ್ರೊಬ್ರು ನಾವು ನೋಡ್ತಾ ಹೋದ್ರೆ ಒಬ್ರೊಬ್ರು ಹೋರಾಟ, ಅವರ ಇದು ಅತ್ಯಂತ ರೋಮಹರ್ಷಕವಾದದ್ದು, ಮೈ ರೋಮಾಂಚನ ಆಗತ್ತೆ. ಕಾರ್ಗಿಲ್ ಅನ್ನೋದು ಉತ್ತರದಲ್ಲಿ, ಅಂದ್ರೆ ಭಾರತದ ಅತ್ಯಂತ ಎತ್ತರದ ತುದಿಯಲ್ಲಿರ್ತಕ್ಕಂಥ ಒಂದು ಜಿಲ್ಲೆ, ಒಂದು ಜಿಲ್ಲಾ ಕೇಂದ್ರ. ಹೇಗೆ ನಮ್ಮಲ್ಲಿ ಮಂಡ್ಯ, ಚಾಮರಾಜನಗರ, ಬೀದರ್ ಈ ರೀತಿ ಒಂದೊಂದು ಜಿಲ್ಲೆ ಇದೆ, ಆ ರೀತಿ ಅದು ಒಂದು ಜಿಲ್ಲೆ. ಅಲ್ಲಿ ಸೈನಿಕರಿಗೆ, ಭಾರತದ ಸೈನಿಕರಿಗೆ ಒಂದು ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಬಂತು ಅಂದ್ರೆ ಯಾರ್ಯಾರು ಹೋರಾಟ ಮಾಡಿದ್ರು? ಇವತ್ತು ಅನೇಕರು ಮಾತಾಡ್ತಾ ಪ್ರತಿಯೊಂದು ಸಂದರ್ಭದಲ್ಲಿ ಇದು ನಾರ್ತ್ ಇಂಡಿಯಾ, ಇದು ಸೌತ್ ಇಂಡಿಯಾ, ಭಾಷೆಯಿಂದ ಬೇರೆ, ಈ ರೀತಿ ಎಲ್ಲ ಭಾರತವನ್ನು ಒಡಿತಕ್ಕಂತ ಚಿಂತನೆ ಮಾಡ್ತಾರೆ. ನಾನು ಸುಮ್ಮನೆ ನಮ್ಮ ಈ ಹೋರಾಟ ಮಾಡದೆ ಬಲಿದಾನ ಆದವರದ್ದು ಪಟ್ಟಿಯನ್ನ ನೋಡ್ತಾ ಇದ್ದೆ. ಒಂದು ಆಶ್ಚರ್ಯಕಾಯಿತೆ ಏನಂದ್ರೆ, ಈ ಹೋರಾಟದಲ್ಲಿ ಬಲಿದಾನ ಆದವರದ ಪಟ್ಟಿಯಲ್ಲಿ ತಮಿಳ್ನಾಡಿನ ಸರ್ವಣನ್, ಆಂಧ್ರದ ಪದ್ಮಪಾಣಿ ಆಚಾರ್ಯ, ಒರಿಸ್ಸಾದ ರಂಜನ್ ಸಾಹು, ರಾಜಸ್ಥಾನದ ಅಜಯ್ ಅಹುಜಾ, ರಾಜ್ಕುಮಾರ್ ಪುನಿಯಾ, ಪಂಜಾಬಿನ ಜಸ್ವಿಂದರ್ ಸಿಂಗ್, ಹರಿಯಾಣದ ಕ್ಯಾಪ್ಟನ್ ವಿಜಯ್ ಗುಪ್ತಾ, ಅಮರ್ದೀಪ್ ಸಿಂಗ್, ಉತ್ತರ ಪ್ರದೇಶದ ಮೇಜರ್ ಯಶ್ವೀಂದರ್ ಸಿಂಗ್,
ಉತ್ತರಾಂಚಲ್ ಅಂದ್ರೆ ಉತ್ತರಾಖಂಡಿನ ನೈನಿತಾಲ್ನ ಮೇಜರ್ ರಾಜೇಶ್ ಅಧಿಕಾರಿ, ಡೆಹರಾಡೂನ್ನ ಮೇಜರ್ ವಿವೇಕ್ ಗುಪ್ತದಾಸ್, ದಿಲ್ಲಿಯ ಹನೀಫುದ್ದೀನ್, ಕೇರಳದ ವಿಶ್ವನಾಥನ್. ಅದ್ರ ಜೊತೆ ಕರ್ನಾಟಕವನ್ನ ತಗೊಂಡ್ರೆ ಹಾಸನದ ಲಯನ್ಸ್ ನಾಯಕ ವೆಂಕಟ್, ಕೊಡಗಿನ ಮೇದಪ್ಪ, ಬೆಳಗಾವಿಯ ಸುಬ್ರಹ್ಮಣ್ಯಂ, ಅಥಣಿಯ ಶೆಡೋಳೆ, ಚಿಕ್ಕೋಡಿ ತಾಲೂಕಿನ ಕೇರೂರು ಗ್ರಾಮದ ಸಿದ್ದಗೌಡ ಬಸವನಗೌಡ ಪಾಟೀಲ್, ಕೊಪ್ಪಳ ಪಕ್ಕದ ಅಳವಂಡಿ ಗ್ರಾಮದ ಮಲ್ಲಯ್ಯ ಮೇಘನಮಠ್, ಮುದ್ದೇಬಿಹಾಳದ ಅವಳ್ ಸಾಬ್ ಬಲವಟ್. ಹೀಗೆ 674 ಜನ ಬಲಿದಾನ ಆಗಿದ್ದಾರೆ. ಅಟಲ್ ಜಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಹಾಡ್ನಲ್ಲಿ ಹೇಳ್ತಾರೆ, ಯುಗೋ ಯುಗೋನ್ ಸೆ ಯಹಿ ಹಮಾರಿ ಬನಿ ಹುಯಿ ಪರಿಪಾಟಿ ಹೇ, ಖೂನ್ ದಿಯಾ ಹೇ ಮಗರ್ ನಹಿ ದಿ ಕಬಿ ದೇಶ ಕಿ ಮಾಟಿ ಹೇ ಅಂತ. ಅಂದ್ರೆ ನಮ್ಮ ದೇಶದಲ್ಲಿ ರಕ್ತವನ್ನ ಕೊಟ್ಟಿದ್ದಾರೆ, ಈ ನೆಲವನ್ನು ಬಿಟ್ಕೊಟ್ಟಿಲ್ಲ ಅಂತ ಯುಗ ಯುಗಗಳಿಂದ ನಮ್ಮಲ್ಲಿರ್ತಕ್ಕಂಥ ಒಂದು ಪರಂಪರೆ ಅಂತ ಹೇಳ್ತಾರೆ. ಇತ್ತೀಚಿನ 25 ವರ್ಷದ ಮುಂಚೆ ನಡೆದಂತ ಈ ಹೋರಾಟದಲ್ಲೂ ಇದು ಮತ್ತೊಮ್ಮೆ ಅದು ಸಾಬೀತಾಗಿದೆ. ಪ್ರಾಣವನ್ನ ಪಣಕ್ಕಿಟ್ಟಿದ್ದಾರೆ, ನಮ್ಮ ನೆಲವನ್ನ ರಕ್ಷಣೆ ಮಾಡ್ಯಾರೆ. ನಾವೆಲ್ಲರೂ ಇವತ್ತು ಸುರಕ್ಷಿತವಾಗಿ ಇರೋದಕ್ಕೆ ಕಾರಣ ಈ ರೀತಿಯ ಹೋರಾಟಗಳು. ಅದಕ್ಕೆ ಒಂದು ಹಾಡು ಹೇಳ್ತಾರೆ, ಏಕಾತ್ಮ ಭಾರತದ ಶತಕೋಟಿ ಕಾಯಗಳ ಧಮನಿಯೊಳು ಉಕ್ಕುತಿಹ ನೆತ್ತರೊಂದೇ ಅಂತ. ಇಡೀ ದೇಶ ಇದು ಒಂದು ರಾಷ್ಟ್ರ, ಇದು ಹಿಂದೂ ರಾಷ್ಟ್ರ, ಅಖಂಡ ಹಿಂದೂ ರಾಷ್ಟ್ರ. ಅವನ ಭಾಷೆಗಳು ಬೇರೆ ಇರ್ಬೋದು, ಅವನ ಮನೆಯ ಪದ್ಧತಿಗಳು ಸಂಪ್ರದಾಯಗಳು ಯಾವುದೇ ಬೇರೆ ಇರ್ಬೋದು, ಆದರೆ ಈ ದೇಶ ನಂದು, ಇದು ನನ್ನ ಮಾತೃಭೂಮಿ ಅಂತ ಯಾವತ್ತು ಒಬ್ಬ ವ್ಯಕ್ತಿ ನೋಡೋಕ್ ಶುರು ಮಾಡ್ತಾನೆ, ಅವನಿಗೆ ಮಿಕ್ಕಿದೆಲ್ಲ ಮರ್ತೋಗುತ್ತೆ. ಹೇಗೆ ಒಂದು ದೇಹದಲ್ಲಿ ಒಂದು ತಲೆಗೆ ಪೆಟ್ಟು ಬಿದ್ರೆ ಕೈ ಕಾಲು ಕಣ್ಣು ಅದೆಲ್ಲ ನನಗೆ ಸಂಬಂಧ ಇಲ್ಲ ಅಂತ ಇದ್ ಮಾಡಲ್ಲ, ತಕ್ಷಣ ನೋವಾದ ಜಾಗಕ್ಕೆ ಕೈ ಹೋಗುತ್ತೆ, ಅದನ್ನು ಸವರತ್ತೆ. ಕಣ್ಣು ಇದಕ್ಕೆ ಎಲ್ಲಿ ಹೋಗಿದ್ರೆ ಒಂದು ವಿಶ್ರಾಂತಿ ತಗೊಳ್ಬೋದು ಅಂತ ಹುಡುಕತ್ತೆ, ಅಥವಾ ಎಲ್ಲಿ ಇದಕ್ಕೆ ಬೇಕಾದಂತ ಬ್ಯಾಂಡೇಜ್ ತೋರ್ಸತ್ತೆ, ಕೈ ಅದನ್ನು ತಗೊಂಡಲ್ಲಿ ಅದನ್ನು ವಾಸಿ ಮಾಡತ್ತೆ. ಈ ರೀತಿ ಒಂದು ದೇಹ ಅಂತ ಹೇಳಿದ್ರೆ ಹೇಗೆ ಒಂದಕ್ಕೊಂದು ಸಿಂಕ್ರನೈಸೇಷನ್ ಇಂದ ಒಟ್ಟಾಗಿ ಬದುಕತ್ತೆ, ಅದೇ ರೀತಿ ಭಾರತ ಇರುವಂಥದ್ದು. ಅದಕ್ಕೊಂದು ತಾಜಾ ಉದಾಹರಣೆ ಅಂತ ಹೇಳಿದ್ರೆ ಇತ್ತೀಚಿನ ಈ ಕಾರ್ಗಿಲ್ ಯುದ್ಧ. ಈ ರೀತಿಯ ಸೈನಿಕರು ಒಂದ್ ಕಡೆ ಯುದ್ಧ ಮಾಡ್ತಾ ಇದ್ರೆ ಇಡೀ ದೇಶ ಒಂದ್ ರೀತಿಯ ಒಂದು ಮೇಲೆದ್ದಿದ್ದು ಅವತ್ತು ನಮ್ಗೆ ಗಮನಕ್ಕೆ ಬರುತ್ತೆ. ಆ ಸಮಯದಲ್ಲಿ ನಿಂತಿದ್ದವ್ರಿಗೆ ಗೊತ್ತಿರುತ್ತೆ, ಇಡೀ ದೇಶದಲ್ಲಿ ಸೈನಿಕರ ಪರವಾಗಿ ಈ ರೀತಿಯ ಒಂದು ಮೆರವಣಿಗೆಗಳು, ಕಾರ್ಯಕ್ರಮಗಳು, ಹಣ ಸಂಗ್ರಹ ಮಾಡುವಂಥದ್ದಿರ್ಬೋದು, ವಸ್ತುಗಳು ಕೊಡುವಂಥದ್ದು, ರಕ್ತದಾನ ಶಿಬಿರಗಳು, ಶಾಲೆಯಲ್ಲಿ ಅವ್ರಿಗಾಗಿ ವಿಶೇಷ ಪ್ರಾರ್ಥನಾ ಸಭೆಗಳು, ಪ್ರೇಯರ್ ಮೀಟಿಂಗ್ಗಳು ಮಾಡ್ತಾ ಇದ್ರು, ಮಕ್ಕಳಿಗೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಇದ್ರು. ಈ ರೀತಿ ಇಡೀ ದೇಶದಲ್ಲಿ ಒಂದು ರೀತಿಯ ಹಲ್ಚಲ್ಲಾಗಿತ್ತು. ಚೆನ್ನೈನಲ್ಲಿ ಒಂದು ಮಹಿಳೆಯರ ವೃದ್ಧಾಶ್ರಮ, ಸುಮಾರು 98 ಜನ ಇಲ್ಲಿದ್ದಾರೆ, ಎಲ್ಲ ವಯಸ್ಸಾದವರು. ಅವರು ಇಡೀ ಅಷ್ಟು ಜನ ನಿಶ್ಚಯ ಮಾಡ್ತಾರೆ, ನಾವು ಕೂಡ ಇದಕ್ಕೆ ಕೊಡ್ಬೇಕು ಅಂತ. ಆದ್ರೆ ದುಡ್ಡಿಲ್ಲ ಯಾರ ಹತ್ರ, ಹಾಗಾಗಿ ಎಲ್ಲರೂ ಸೇರಿ ಒಂದು ದಿವಸ ಉಪವಾಸ ಮಾಡ್ತಾರೆ. ಅದರಿಂದ ಉಳಿದಂತ ಹಣ 1700 ರೂಪಾಯಿಯನ್ನ ಅವರು ಕಾರ್ಗಿಲ್ ನಿಧಿಗೆ ಕಳಿಸ್ಕೊಡ್ತಾರೆ. ರಾಜಸ್ಥಾನದ ವೇಣಿ ಪ್ರಕಾಶ್ ಅಂತ ಒಬ್ಬ ಯುವಕ, ಅವನ ಮದುವೆ ನಿಶ್ಚಯ ಆಗಿರುತ್ತೆ, ಮದುವೆಗೆ ಅಂತ ವರದಕ್ಷಿಣೆ ಕೊಡ್ತಾರೆ ಅವರ ಹೆಣ್ ಕಡೆಯಿಂದ 50,000 ಕೊಡ್ತಾರೆ. ಅವನು ಅಷ್ಟು ಹಣವನ್ನ ಕಾರ್ಗಿಲ್ ನಿಧಿಗೆ ಕೊಟ್ಬಿಡ್ತಾನೆ. ಈ ರೀತಿ ಬೇಕಾದಷ್ಟು ಉದಾಹರಣೆ ನಾವು ನೋಡ್ತೀವಿ. ಬೆಂಗಳೂರಿನಲ್ಲಿ ಒಂದು ಸಮಾವೇಶದಲ್ಲಿ ಆಗಿನ ಇಲ್ಲಿ ಅವರು MP ಆಗಿದ್ದಂತ ಅನಂತಕುಮಾರ್ ಅವರು, ದಿವಂಗತ ಅನಂತಕುಮಾರ್ ಅವರು ಇದ್ರ ಬಗ್ಗೆ ತಿಳಿಸ್ಕೊಟ್ಟಾಗ ಅಲ್ಲಿ ಸಭೆಯಲ್ಲಿದ್ದಂತ ಒಬ್ರು ಬಂದು ತಮ್ಮ ವಜ್ರದ ಉಂಗುರವನ್ನೇ ಅಲ್ಲಿ ಕೊಟ್ಬಿಟ್ಟು ಹೋಗ್ತಾರೆ. ಅವ್ರ ಹೆಸರು ಏನು ಹೇಳಲ್ಲ, ಇದನ್ನ ಬಳಸ್ಕೊಡಿ ಅದಕ್ಕೆ ಅಂತ. ಈ ರೀತಿ ಇಡೀ ದೇಶ ಇದಕ್ಕಾಗಿ ಮಿಡಿಯತ್ತೆ. ಸೈನಿಕರಿಗೆ ಒಂದು ಬೆಂಬಲವಾಗಿ ಅದಕ್ಕೆ ಏನೇನ್ ಬೇಕೋ ಎಲ್ಲವನ್ನು ಅವರ ಕುಟುಂಬಗಳಿಗೆ ಎಲ್ಲ ಕೊಡತಕ್ಕಂತೆ ಇಡೀ ದೇಶದಲ್ಲಿ ಒಂದು ರೀತಿಯ ಒಂದು ಜಾಗೃತಿಯ ಒಂದು ಅನುಭವ ಎಲ್ಲರ ಗಮನಕ್ಕೆ ಬಂತು. ಇಷ್ಟೆಲ್ಲ ಬಲಿದಾನ ಆಯ್ತು, ಇದು ಯಾಕಾಗಾಯ್ತು, ಕಾಶ್ಮೀರದಲ್ಲಿ ಯಾಕೆ ಈ ರೀತಿಯ ಒಂದು ನಡೀತಾನೆ ಇರುತ್ತೆ, ನಡೆದಿದೆ, ಬೂದಿ ಮುಚ್ಚಿದ ಕೆಂಡದಂತೆ ಇದೆ ಯಾಕೆ ಅಂತ ನಮ್ಗೆ ಅನೇಕ ಪ್ರಶ್ನೆ ಬರುತ್ತೆ. ಈ ಯುದ್ಧ ಯಾಕಾಯ್ತು ಅಂತ ನಾವು ಹಿಂದೆ ಹೋದ್ರೆ
ಅದರ ಮೂಲ ಬೀಜ ನಾವು ಹೋದ್ರೆ ಮೊದಲ ಒಂದು ಸ್ಟಾಪ್ ನಮ್ಗೆ ಸಿಗುವಂಥದ್ದು ದೇಶ ವಿಭಜನೆ. ದೇಶ ವಿಭಜನೆ ಬಹಳ ದೊಡ್ಡ ಒಂದು ತಪ್ಪು ನಿರ್ಣಯ ನಮ್ಮ ದೇಶದಲ್ಲಿ ಆಗಿದೆ. ಅದರಿಂದಾಗಿ ಅನೇಕ ಸಮಸ್ಯೆಗಳು ಬಂತು. ಅದರಲ್ಲಿ ಈ ರೀತಿ ಯುದ್ಧಗಳು, ಪಾಕಿಸ್ತಾನಕ್ಕೆ ಈ ರೀತಿಯ ಒಂದು ಅವಕಾಶ ಆಗಿದೆ ಆ ದೇಶ ವಿಭಜನೆಯಿಂದ. ಅದಾದ್ಮೇಲೆ ದೇಶ ವಿಭಜನೆ ನಂತರ ಇವತ್ತಿನ POK ಅಂತ ಏನ್ ಕರೀತಾರೆ, ಅದು ನಮ್ಮ ನಾಯಕರ ತಪ್ಪು ನಿರ್ಣಯದಿಂದ ನಮ್ ಕೈ ಚೆಲ್ಲಿ ಹೋಯ್ತು. ಹಾಗಾಗಿ ಒಂದು ದೊಡ್ಡ ಸಮಸ್ಯೆ ಆಯ್ತು. ಆ POK ನಿರ್ಮಾಣ ಆಯ್ತು. ಆಗಿನ ಪ್ರಧಾನಮಂತ್ರಿ ನೆಹರು ಅವರಿಂದಾಗಿ ಆಯ್ತು. ಇನ್ನೂ ಹಿಂದಕ್ಕೆ ಹೋಯ್ತು ಅಂತ ಹೇಳಿದ್ರೆ ವಿಭಜನೆ ಯಾಕಾಯ್ತು ಅಂತ ಹೇಳಿದ್ರೆ ಈ ಮುಸ್ಲಿಂ ತುಷ್ಟೀಕರಣ ಅನ್ನುವ ಒಂದು ತಪ್ಪು ಅಥವಾ ಹುಚ್ಚು ಕಲ್ಪನೆಯನ್ನ ಕಾಂಗ್ರೆಸ್ ಏನು ಪ್ರಾರಂಭ ಮಾಡ್ತೋ ಅದು ಅಲ್ಲಿಂದ ಇಲ್ಲಿ ತನಕ ಬಂದಿದೆ. ಅವ್ರಿಗೇನೋ ಒಂದು ಓಲೈಸ್ಬೇಕು, ಪ್ಲೀಸ್ ಮಾಡಬೇಕು ಅನ್ನುವ ಹುಚ್ಚುತನದಿಂದ ಆಗಿ ಎಷ್ಟೊಂದು ಜನರ ಒಂದು ಬಲಿದಾನ ಆಗ್ಬೇಕಾಗಿ ಬಂದಿದೆ. ಅದಕ್ಕೆ ಈ ಕಾರ್ಗಿಲ್ ಅನ್ನೋದು ಒಂದು ಇತ್ತೀಚಿನ ಒಂದು ಬಹಳ ದುಃಖ, ಮತ್ತೆ ಅಷ್ಟೇ ನಮ್ಮ ಸೈನಿಕರ ಸಾಮರ್ಥ್ಯ ಕೂಡ ನಮಗೆ ಎದ್ದು ತೋರಿಸ್ತಕ್ಕಂಥ ಒಂದು ವಿಶೇಷ ಸಂದರ್ಭ. ಇವತ್ತು ಕಾಶ್ಮೀರದಲ್ಲಿ ಪರಿಸ್ಥಿತಿ ಬದಲಾಗಿದೆ. ಆರ್ಟಿಕಲ್ 370 ಅದು ರದ್ದಾಗಿದೆ. ಹಾಗಾಗಿ ಇಡೀ ಕಾಶ್ಮೀರ ಕಣಿವೆಯಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಕಡಿಮೆ ಆಗ್ತಾ ಇದೆ. ಪೂರ್ತಿ ಅದು ಹೋಗಿದೆ ಅಂತಲ್ಲ, ಶಾಂತ ಸ್ಥಿತಿಯ ಕಡೆಗೆ ಕಾಶ್ಮೀರ ಸಾಗ್ತಾ ಇದೆ. ಕಾಶ್ಮೀರ ಅಂತ ಹೇಳಿದ್ರೆ ಭಾರತದ ಶಿರ. ಅದರಲ್ಲಿ ಕಾಶ್ಮೀರ ಅಂತ ಹೇಳಿದ್ರೆ ಅದ್ರಲ್ಲಿ POKನೂ ಸೇರಿದೆ. ಆ POK ಎನ್ನುವ ಒಂದು ಗಾಯ ಇನ್ನೂ ಇದೆ, ವಾಸಿ ಆಗಿಲ್ಲ, ವಾಸಿ ಆಗ್ಬೇಕಿದೆ. ಹೀಗೆ ಒಂದು ಕಶ್ಯಪರ ಭೂಮಿ, ಆದಿಶಂಕರಾಚಾರ್ಯರ ತಪೋಭೂಮಿ, ಸಿಂಧು, ಝೇಲಂ, ಸಡ್ಲೆಜ್ ನದಿಗಳು ಹರಿತಕ್ಕಂತ ಕಾಶ್ಮೀರ ಅದು ಎಂದೆಂದಿಗೂ ಭಾರತದ್ದೇ ಭಾಗ. ಈ ಒಂದು ಮಾತನ್ನ ಸಾಬೀತುಪಡಿಸಿದಂತ ಅತ್ಯಂತ ಹೆಮ್ಮೆಯ ಕ್ಷಣ ಅದು ಕಾರ್ಗಿಲ್ ಯುದ್ಧ. 25 ವರ್ಷದ ಮುಂಚೆ ಅದು ನಡೆದಿದೆ. ಅದರ ಒಂದಷ್ಟು ವಿಚಾರಗಳನ್ನ ನಿಮ್ ಜೊತೆ ಇವತ್ತು ನಾನು ಹಂಚ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದೀನಿ. ನಮಸ್ಕಾರ.